ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಿ ಹಕ್ಕುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆಸ್ತಿ ಹಕ್ಕು ಅಂತ ಬಂದಾಗ ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಹೆಂಡತಿಗೆ ಗಂಡನಿಂದ ಬರಬೇಕಾದ ಆಸ್ತಿ ಆಗಿರ್ಬೋದು, ಮೊಮ್ಮಕ್ಕಳಿಂದ ಬರಬೇಕಾಗಿರುವಂತಹ, ತಾತನಿಂದ ಮೊಮ್ಮಕ್ಕಳಿಗೆ ಬರಬೇಕಾಗಿರುವಂತಹ ಆಸ್ತಿ ಆಗಿರ್ಬೋದು, ಅದರ ಜೊತೆಗೆ ವಿಭಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಕಾನೂನುಗಳನ್ನು ನಾವು ಫಾಲೋ ಮಾಡಬೇಕು ಬರುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಸೊ ಅತಿಥಿಗಳು ಬಂದ್ಬಿಟ್ಟು ಶ್ರೀ ಅಲೋಕ್ ಪ್ರಸನ್ನ ಕುಮಾರ್ ಅಂತ ಹೇಳಿ, ಇವರು ವಕೀಲರು ಮತ್ತು ಸಂಸ್ಥಾಪಕರು, ಹಾಗೆ ವಿಧಿ ಸೆಂಟರ್ ಫಾರ್ ಲೀಗಲ್ ಪಾಲಿಸಿ ಮತ್ತು ನ್ಯಾಯ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಇನ್ನು ವೀಕ್ಷಕರೇ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ವ್ಯಾಜ್ಯಗಳು ಇದ್ದೇ ಇರುತ್ತೆ. ಆದರೆ ಕೋರ್ಟ್ ಕೇಸ್ನಲ್ಲಿ ಈಗಾಗಲೇ ಕೋರ್ಟ್ಗಳಲ್ಲಿ ಕೇಸಸ್ಗಳು ಪೆಂಡಿಂಗ್ ಇತ್ತು ಅಂತಂದರೆ ಆ ಒಂದು ಪ್ರಶ್ನೆಗಳನ್ನು ಕಾರ್ಯಕ್ರಮದಲ್ಲಿ ನೀವು ಕೇಳಬಾರ್ದು. ಅದನ್ನು ಹೊರತುಪಡಿಸಿ ನಿಮಗೆ ಮಾಹಿತಿ ಬೇಕು ಅಂತಂದರೆ ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ, ಸಂಪರ್ಕ ಮಾಡ್ಬೋದು. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆ ಮಾಡಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೋಬೋದು. ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡಿಕೊಂಡು ಕಾಲ್ ಮಾಡಿ. ಹಾಗೆ ನಿಮ್ಮ ಪ್ರಶ್ನೆಗಳು ಆದಷ್ಟು ಚಿಕ್ಕದಾಗಿರಲಿ, ನಿಮ್ಮ ಮನೆಯ ಟಿವಿ ವಾಲ್ಯೂಮ್ ಅನ್ನು ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಎಸ್ ಸರ್, ಆಸ್ತಿ ಹಕ್ಕು ಅಂತ ಬಂದಾಗ ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಸ್ತಿ ವಿಭಜನೆಗೆ ಸಂಬಂಧಪಟ್ಟಂತೆ ಕೇಸಸ್ಗಳು ಇದ್ದೇ ಇರುತ್ತೆ. ಆಸ್ತಿಗಾಗಿ ಹೊಡೆದಾಟಗಳು ಬಡದಾಟಗಳು ನಡೀತಾ ಇರುತ್ತೆ. ಕೆಲವೊಮ್ಮೆ ಸಂಬಂಧಗಳಿಗಿಂತ ಈಗಿನ ಜನರೇಷನ್ಗಳಲ್ಲಿ ಸೊ ಆಸ್ತಿ ಹಣ ಅನ್ನುವಂಥದ್ದೇ ಮುಖ್ಯ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ನಮ್ಮ ಪಾಲಿನ ಆಸ್ತಿ ಬೇಕು ಅನ್ನುವಂಥ ಒಂದು ಕಡೆ ಹಕ್ಕಾದರೆ, ನಮಗೆ ಹಕ್ಕಿಲ್ಲದಿದ್ರೂ ಕೂಡ ಅದನ್ನು ಕಿತ್ತುಕೊಳ್ಳುವಂಥ ಒಂದು ಪ್ರಯತ್ನಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಸೊ ಈ ಆಸ್ತಿ ಹಕ್ಕು ಅಂತ ಬಂದಾಗ ಇದು ಯಾವಾಗಿಂದ ನಮಗೆ ಹಕ್ಕಾಗಿ ಪರಿವರ್ತನೆ ಆಯಿತು ಸಂವಿಧಾನದಲ್ಲಿ? ಅದರ ಜೊತೆಗೆ ಈ ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿಯ ಬಗ್ಗೆ ಒಂದಷ್ಟು ಮಾಹಿತಿ ಸರ್. ಆಯ್ತು. ಸೊ ಇವಾಗ ನೀವು ತುಂಬ ವರ್ಷದಿಂದ ಕತೆ ಕೇಳಿದ್ರೆ, ಸಂವಿಧಾನ ಬಂದೊಳ ಟೈಮಲ್ಲೇನೆ ಇದು ಹಿಂದೂ ಕೋಡ್ ಅಂತ ಘೋಷಣೆ ಆಯಿತು. ಇದು ಎಲ್ಲ ಹಿಂದೂಗಳಿಗೆ ಈ ತರಹ ಒಂದೇ ಕಾನೂನು ಗವರ್ನ್ ಆಗುತ್ತೆ ಅಂತ ಮಾಡಿದ್ರು. ಅದು ನಿಮಗೆ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಒಂದೊಂದು ಧರ್ಮಕ್ಕೆ ಬೇರೆ ಬೇರೆ ಕಾನೂನು ಇದೆ ಈ ವಿಷಯದ ಬಗ್ಗೆ. ಸೊ ಹಿಂದೂಗಳಿಗೆ ಇದು ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ಮಾಡಿದ್ರು. ಈ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಈ ಪಿತ್ರಾರ್ಜಿತದ ಆಸ್ತಿ ಅನ್ನೋದು ಅದು ಹಳೆ ಕಾಲದ ಇದ್ದ ಪದ್ಧತಿಯಿಂದನೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗುತ್ತೆ ಅಂತ. ಅದರ ಪ್ರಕಾರ ಬರೀ ಗಂಡು ಮಕ್ಕಳಿಗೆ ಮಾತ್ರ ಒಂದು ಪಾಲಂತ ಇರ್ತಿತ್ತು. ಇವಾಗ ಪಿತ್ರಾರ್ಜಿತ ಸ್ವಯಂ ನಾನೇ ಕೊಂಡ್ಕೊಂಡಿದ್ದ ಆಸ್ತಿ ಆಗಿದ್ರೆ ಅದು ಬೇರೆ ರೂಲ್ಸ್ ಪ್ರಕಾರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗುತ್ತೆ. ಸೊ ಇವಾಗ ನಿಮ್ ಪಿತ್ರಾರ್ಜಿತ ಆಸ್ತಿ ಇದ್ದಿದ್ದು ಹೆಣ್ಮಕ್ಳಿನಲ್ಲಿ ಒಂದು ಭಾಗ ಇರಲಿಲ್ಲ. ಸೊ ಏನ್ ಮಾಡಿದ್ರು, 2005ನೇ ಇಸ್ವಿನಲ್ಲಿ ಬದಲಾವಣೆ ತಂದ್ರು. ಈ ಬದಲಾವಣೆ ಏನು ಅಂತಂದ್ರೆ, ಗಂಡು ಮಕ್ಕಳಲ್ಲಿ ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಏನೂ ವ್ಯತ್ಯಾಸ ಇರಲ್ಲ, ಇಬ್ರಿಗೂ ಒಂದೇ ಪಾಲ್ ಬರುತ್ತೆ. ಪಿತ್ರಾರ್ಜಿತ ಆಸ್ತಿನಲ್ಲೂ ಆಮೇಲೆ ಸ್ವಯಮಾರ್ಜಿತ ಆಸ್ತಿನಲ್ಲೂ ಎರಡು ಒಂದೇ ಪಾಲ್ ಬರುತ್ತೆ ಅಂತ ಮಾಡಿದ್ರು. ಈ ಘೋಷಣೆ ಮಾಡಾದ್ಮೇಲೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಡೌಟ್ ಇತ್ತು. ಒಂದು 3-4 ವರ್ಷದ ಕೆಳಗಡೆ ಸುಪ್ರೀಂ ಕೋರ್ಟ್, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಇದ್ದಿದ್ದ ಡೌಟನ್ನೆಲ್ಲ ಕ್ಲಿಯರ್ ಮಾಡಿ ಏನು ಹೇಳಿದ್ರು ಅಂತಂದರೆ, 2005ರಲ್ಲಿ ಯಾವಾಗ ತಂದೆ ತೀರ್ಕೊಂಡಿದ್ರು ಈ ವಿಭಾಜನ ಆಗದೇ ಇದ್ದಿದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಪಾಲ್ ಬರ್ತಾ ಇದೆ ಎಲ್ಲ ಪಿತ್ರಾರ್ಜಿತ ಇದರಲ್ಲಿ ಆಸ್ತಿನಲ್ಲಿ. ಹಿಂದೆ ಏನಿತ್ತು ಅಂತಂದ್ರೆ ಬರೀ ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಮಾತ್ರ ಒಂದು ಪಾಲ್ ಬರ್ತಾ ಇತ್ತು. ಆದರೆ 2005ರಿಂದ ಎಲ್ಲಾ ಹೆಣ್ಣು ಮಕ್ಳಿಗೂ ಒಂದು ಪಾಲ್ ಬಂದೇ ಬರುತ್ತೆ. ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಆಗುತ್ತೆ. ಇವಾಗ ಒಬ್ಬ 3 ಜನ ಮಕ್ಕಳಿದ್ದಾರೆ ಅನ್ಕೊಳ್ಳಿ, ಇಬ್ರು ಗಂಡು ಮಕ್ಕಳು ಒಬ್ಳು ಹೆಣ್ಮಕ್ಳು ಅಂತ. ಹಿಂದಿನ ಕಾಲದಲ್ಲಿ ಬರೀ ಗಂಡು ಮಕ್ಳಿಗೆ ಮಾತ್ರ ಒಂದು ಪಾಲ್ ಇರ್ತಿತ್ತು 1 ಎಕರೆ ಜಮೀನಲ್ಲಿ. ಇವಾಗ ಏನ್ ಮಾಡಿದ್ದಾರೆ, ಸೊ 1/3 ಅಂತ ಇರ್ತಿತ್ತು. ಇವಾಗ ಏನ್ ಮಾಡಿದ್ದಾರೆ, ಹೆಣ್ಮಕ್ಳಿಗೂ ಒಂದು ಭಾಗ ಬರುತ್ತೆ ಅಂತ 1/4 ಆಗುತ್ತೆ. ಕಾಲ್ ಭಾಗ ಅಂತ ಆಗುತ್ತೆ. ಸೊ ಹಿಂದೆ ಏನಾಗ್ತಿತ್ತು, ಬರೀ ಮದುವೆ ಆಗಿಲ್ದೇ ಇರೋ ಹೆಣ್ಮಕ್ಳಿಗೆ ಮಾತ್ರ ಈ ಭಾಗ ಬರ್ತಾ ಇತ್ತು. 2005ರಿಂದ
ಮದುವೆ ಆಗಿರೋ ಹೆಣ್ಮಕ್ಳಿಗೂ ಈ ಭಾಗ ಬರುತ್ತೆ. ಒಂದ್ಸಲ ಏನು ಕನ್ಫ್ಯೂಷನ್ ಇತ್ತು ಅಂತಂದರೆ, ಅಕಸ್ಮಾತ್ ಆಗಿ ಈ ಪೂರ್ವಜರು 2005 ಮುಂಚೆ ತೀರ್ಕೊಂಡ್ರೆ ಹೆಣ್ಮಕ್ಳಿಗೂ ಒಂದು ಭಾಗ ಬರುತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು. ಸುಪ್ರೀಂ ಕೋರ್ಟ್ ಏನು ಕ್ಲಾರಿಫೈ ಮಾಡಿ ಹೇಳಿದ್ದಾರೆ ಅಂತಂದರೆ, ಯಾವಾಗ ವಿಭಾಜನ ಆಗಿಲ್ಲದೆ ಇರೋ ಸ್ಥಿತಿ ಬಂದಿದೆಯೋ ಅವಾಗ ಹೆಣ್ಮಕ್ಳಿಗೂ ಒಂದು ಪಾಲ್ ಬಂದೇ ಬರುತ್ತೆ ಅಂತ. ಸೊ ಇವಾಗ ಯಾವಾಗ್ಲೇ ಪೂರ್ವಜರು ತೀರ್ಕೊಂಡಿದ್ರು ಅದು ಅಷ್ಟೊಂದು ವ್ಯತ್ಯಾಸ ಏನೂ ಆಗಲ್ಲ. ಇದು ಪಾರ್ಟಿಷನ್, ಈ ವಿಭಾಜನ ಆಗದೆ ಇದ್ರೆ ಹೆಣ್ಮಕ್ಳಿಗೂ ಒಂದು ಭಾಗ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಭಾಗ ಪಿತ್ರಾಜಿತ್ ಪ್ರಾಪರ್ಟಿ. ಇದು ಇವಾಗ ನೀವೇ ಕೊಂಡ್ಕೊಂಡಿರೋ ಪ್ರಾಪರ್ಟಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಸ್ವಯಮಾರ್ಜಿತ ಪ್ರಾಪರ್ಟಿ ಆಸ್ತಿ. ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನೀವು ವಿಲ್ ಬರದೇ ಇದ್ರೆ, ವಿಲು ಬರದೇ ಇದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಮೊದಲನೇದಾಗಿ ನಿಮ್ಗೆ ಯಾರ್ಯಾರು ಬದುಕಿದ್ದಾರೆ, ತೀರ್ಕೊಂಡವರ, ಅವ್ರ ಹೆಂಡತಿ ಇದಾರ, ಅವ್ರ ಮಕ್ಳಿದಾರ, ಅವ್ರ ತಂದೆ ತಾಯಿ ಇದಾರೆ ನೋಡ್ತಾರೆ. ಸೊ ಹೆಂಡತಿಗೆ ಒಂದು ಭಾಗ ಅಂತ ಬರುತ್ತೆ, ಮಕ್ಳಿಗೆಲ್ಲ ಸೇರಿಸಿ ಒಂದು ಭಾಗ ಅಂತ ಬರುತ್ತೆ, ಆಮೇಲೆ ಮಕ್ಕಳು ಆಮೇಲೆ ತಾಯಿ ಸೇರಿಸಿ ಒಂದು ಭಾಗ ಅಂತ ಬರುತ್ತೆ. ಸೊ ಅಂದ್ರೆ ಇದು ಬರೀ ಗಂಡಸರು ಇದ್ರೆ ಮಾತ್ರ. ಹೆಂಗಸರಿಗೂ ಈ ತರಾನೇ ಆಗುತ್ತೆ. ಹೆಂಗಸರು ಆಸ್ತಿ ಬಿಟ್ಟು ಹೋಗಿದ್ರೆ ಅವ್ರ ಆಸ್ತಿಯಲ್ಲೂ ಈ ತರಾನೇ ಒಂದು ಭಾಗ ಆಗತ್ತೆ, ಒಂದು ಭಾಗ ಬರುತ್ತೆ. ಸೊ ಈ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಅಫ್ಕೋರ್ಸ್ ಏನಾದರೂ ಉಯಿಲ್ ಬಿಟ್ಟಿದ್ರೆ ಅದರ ಪ್ರಕಾರನೇ ಆಸ್ತಿ ಹೋಗೋದು. ಇವಾಗ ನನ್ನ ಸ್ವಂತ ಆಸ್ತಿ ಏನಿತ್ತು ನಾನು ಬರ್ಕೊಡ್ಬೋದು, ನನಗೆ ಇವ್ರಿಗೆ ಕೊಡಬೇಕು, ಪೂರ್ತಿ ಆಸ್ತಿ ಇವ್ರಿಗೆ ಕೊಡಬೇಕು, ಇಲ್ಲ 50% ಇವ್ರಿಗೆ ಕೊಡಬೇಕು, ಮಿಕ್ಕಿದ್ದವ್ರಿಗೆ 3 ಜನಕ್ಕೆ ಕೊಡಬೇಕು ಅಂತ ನಾನು ಬರ್ಕೊಡ್ಬೋದು. ಅದು ಹೆಂಗ್ ಮಾಡೋದು ಅಂತ ಅದೇ ಒಂದು ಬೇರೆ ರೀತಿ ಇರುತ್ತೆ. ಬರೀಬೇಕು, 2 ಜನ ನೋಡೋರು ಇರಬೇಕು, ವಿಟ್ನೆಸಸ್ ಇರಬೇಕು. ಅಂದ್ರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಲ್ಲ. ತುಂಬಾ ಜನ ಅನ್ಕೋತಾರೆ ಒಂದು ದೊಡ್ಡ ಡಾಕ್ಯುಮೆಂಟ್ ತರ ಬರೀಬೇಕು, ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಲ್ಲ. ನನ್ನ ಆಸ್ತಿ ಇಷ್ಟಿದೆ, ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ, ಇಷ್ಟು ಭಾಗ ಕೊಡ್ತಾ ಇದ್ದೀನಿ, ಆ್ಯಂಡ್ ನನಗೆ ನನ್ನ ಮಾನಸಿಕ ಶಕ್ತಿ ಎಲ್ಲ ಸರಿಯಾಗೇ ಇದೆ, ನಾನು ಯೋಚನೆ ಮಾಡಿದ್ದೀನಿ ಅಂತ ಬರ್ಕೊಟ್ರೆ, ಸೈನ್ ಹಾಕಿದ್ರೆ, 2 ವಿಟ್ನೆಸ್ ಸೈನ್ ಹಾಕಿದ್ರೆ ಹಾಕ್ಬೋದು. ರಿಜಿಸ್ಟರು ಮಾಡಿಸ್ಬೋದು, ಆದರೆ ರಿಜಿಸ್ಟರು ಮಾಡದಿದ್ರು ಈ ವಿಲ್ ಅನ್ನ ಎನ್ಫೋರ್ಸ್ ಮಾಡ್ಬೋದು. ಸೊ ಆ ತರಹ ನಿಮ್ಮ ಪೂರ್ವಜರಿಂದ ಹಿಂಗೆ ಆಸ್ತಿ ಬರ್ಬೋದು. ಇವಾಗ ನೀವು ಪಿತ್ರಾಜಿತ ಆಸ್ತಿ ಬಗ್ಗೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುವಂಥದ್ದು, 2005ರಿಂದ ಈಚೆಗೆ ಬಂದಿರುವಂಥದ್ದು ಕಾನೂನು. ಸೊ 2005ರಿಂದ ಬಂದಿರೋದು. ಸೊ ಈಗ 2005ರಿಂದ ಹಿಂದಕ್ಕೆ ಪ್ರಾಪರ್ಟಿಗಳು ಡಿವೈಡ್ ಆಗಿಲ್ಲ ಅಂತಂದ್ರೆ, ಸೊ ಅದು 2005ಕ್ಕೆ ಡಿವೈಡ್ ಮಾಡಬೇಕು ಅನ್ಕೊಂಡಾಗ ಅದರಲ್ಲಿ ಹೆಣ್ಮಕ್ಳಿಗೆ ಪಾಲ್ ಬರುತ್ತಾ? ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಮಮತಾ ಅವರು ಕಾಲ್ ಮಾಡಿದ್ದಾರೆ ಮೈಸೂರಿನಿಂದ. ಹಲೋ, ನಮಸ್ತೆ ಮಾ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಮೊದಲು ಮಾಡಿದ್ದೀನಿ, ಹೇಳಿ, ಏನ್ ಪ್ರಶ್ನೆ ಇದೆ ಹೇಳಿ. ಸರ್, ಅದು ನಾವು ನಮ್ಮ ತಂದೆ ಆಸ್ತಿಲಿ ನಾವು 3 ಜನ ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ನಮ್ಮ ತಂದೆ ಎಲ್ಲ ಆಸ್ತಿನೂ ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡ್ರು. ನಾವು ಅವ್ರಿಗೆ ದಾನ ಕೊಟ್ಟಾಗೆ ಅವ್ರು ಸೈನ್ ಮಾಡಿಸ್ಕೊಂಡ್ರು. ನಮ್ಮ ಅಕ್ಕನ ಹತ್ರ ಎಲ್ಲ. ಇವಾಗ ಮತ್ತೆ ನಾವು ಕೊಡ್ತೀನಿ ಅಂತ ಹೇಳಿದ್ರು, ನಾವು ಇದೆಲ್ಲ ಆಗ್ಲಿ ನಾವು ನಿಮ್ಗೆ ಶೇರ್ ಮಾಡ್ತೀವಿ ಅಂತ. ಬಟ್ ಅವ್ರು ಇವಾಗ ಇವಾಗ ಆಗಲ್ಲ, ನಮ್ಗೆ ಇಷ್ಟೇ ಕೊಟ್ಟಿರೋದು ಅಂತ ಸ್ವಲ್ಪ ಅಮೌಂಟ್ ಕೊಟ್ರು. ಇನ್ನೂ ಬರ್ಬೇಕು ಅವ್ರು. ಅದಕ್ಕೆ ನಾವು ಇವಾಗ ಕೇಸ್ ಹಾಕೋಣ ಅನ್ಕೊಂಡಿದೀವಿ. ಹಾಕಿದ್ರೆ ಬರುತ್ತಾ ಏನು ಅಂತ. ನೋಡಿಮ್ಮ, ಯಾವತ್ತು ನಾನು ದಾಖಲೆ ನೋಡದೆ ಹಿಂಗೆ ಹೇಳಲ್ಲ. ಎಲ್ಲ ದಾಖಲೆನಲ್ಲಿ ಸರಿಯಾಗಿ ಇರಬೇಕು, ನೀವು ಎಷ್ಟು ಕೊಡ್ತಾರೆ ಎಷ್ಟು ಅಂತ. ಈ ವಿಷಯದ ಬಗ್ಗೆ ನಾನು ಎಲ್ಲರಿಗೂ ಹೇಳ್ತೀನಿ. ಈ ತರಹ ಅಫ್ಕೋರ್ಸ್ ತುಂಬ ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾರೆ, ನಿಮ್ಮ ತಂದೆ ತಾಯಿ, ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ ತಂದೆ ತಾಯಿ, ಅಣ್ಣಂದ್ರು ತಮ್ಮಂದ್ರು, ನಮಗೆ ಕೊಟ್ಬಿಡು ಅಂತ. ಆ ಥರ ಯಾವತ್ತೂ ನಾನು ಏನು ಹೇಳೋದು ಅಂತಂದರೆ, ಕೊಡಬೇಡಿ, ಕೊಟ್ಟರು ಇಷ್ಟು ದುಡ್ಡು ನನಗೆ ಇವಾಗಲೇ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಕೊಡಿ ಅಂತ. ಇವಾಗ ಕೇಸ್ ಹಾಕಿದ್ರೆ ಬಂದೇ ಬರುತ್ತೆ ಅಂತ ನಾನೇನು ಹೇಳಲ್ಲ. ಯಾಕೆಂದರೆ ದಾಖಲೆಯನ್ನು ನೋಡ್ಬಿಟ್ಟು ಅದು ದಾಖಲೆಯಲ್ಲಿ ಏನು ಬರ್ದಿದೆ, ನೀವು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅವ್ರಿಗೆ, ನನ್ನ ಪಾಲ್ ಇಷ್ಟಿದೆ ನಿಮಗೆ ಕೊಡ್ತಾ ಇದ್ದೀನಿ ಅಂತ, ಅದನ್ನು ನೋಡಿಕೊಂಡು ಅದರಲ್ಲೇ ಆ ದಾಖಲೆಯಲ್ಲಿ ಏನಾದರೂ ಬರೆದಿದ್ರೆ, ನಾನು ನಮ್ಮ ಅಕ್ಕ ತಂಗಿಯರಿಗೆ ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ವರ್ಷ ಇಷ್ಟು ಕೊಡ್ತೀನಿ ಅಂತ ಅದರಲ್ಲಿ ಏನಾದರೂ ಬರೆದಿದ್ರೆ ಮಾತ್ರ ಏನಾದರೂ ಕೋರ್ಟಲ್ಲಿ ಕೇಸು ಸ್ವಲ್ಪ ನಿಲ್ಲತ್ತೆ. ಇಲ್ಲ ಅಂತಂದರೆ ಕಷ್ಟ. ಯಾಕೆಂದರೆ ಹಿಂಗೆ ಬರೆದು ಕೊಟ್ಬಿಟ್ರೆ ಆಮೇಲೆ ನೀವು ಮಾತಲ್ಲಿ ಹೇಳಿರ್ಬೋದು ನಾನು ಕೊಡ್ತೀನಿ ಕೊಡಲ್ಲ ಅಂತ, ಆಮೇಲೆ ಏನು ಬರ್ಬೋದು, ಅವ್ರು ಹೇಳಿದ್ರೋ ಇಲ್ವೋ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕಾಗತ್ತೆ, ಎವಿಡೆನ್ಸ್ ಕೊಡಬೇಕಾಗತ್ತೆ. ಸೊ ಅದನ್ನು ಪ್ರೂವ್ ಮಾಡೋದು ಕಷ್ಟ. ಏನಾದರೂ ಆಗಲಿ ಇದು ದಾಖಲೆನ ಒಂದ್ಸಲ ನೋಡಿಬಿಟ್ಟು ಯಾರಿಗಾದ್ರೂ ತೋರಿಸ್ಬಿಟ್ಟು ಒಂದ್ಸಲ ವಕೀಲರ ಜೊತೆ ಮಾತಾಡಿ ಅವ್ರಿಗೆ ಕೇಳಿ ಇದು ಏನಾದರೂ ಆಗುತ್ತಂತ. ಅದಾದಮೇಲೆ ಮಾತ್ರ ನೀವು ಕೋರ್ಟಿಗೆ ಹೋಗಿ, ನಾನು ಯಾವತ್ತೂ ಎಲ್ಲರಿಗೂ ಏನು ಹೇಳೋದು ಅಂತಂದರೆ, ಕೋರ್ಟ್ಗೆ ಹೋಗಿ ಬಂದೇ ಬರುತ್ತೆ, ಎಷ್ಟು ವರ್ಷ ಬರುತ್ತೆ ಅಂತ ಯಾರು ವಕೀಲು ಹೇಳೋದಲ್ಲ. ಬಟ್ ನಿಮ್ಮ ಕೇಸ್ ನಿಲ್ಲತ್ತೋ ಇಲ್ವೋ ಅದನ್ನು ಮಾತ್ರ ಹೇಳ್ಬೋದು ಅಷ್ಟೇ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ, ಸಂಪರ್ಕ ಮಾಡಿ. ಎಸ್ ಸರ್, ನಾನು ಆಗಲೇ ಹೇಳ್ತಿದ್ದೆ 2005ರಿಂದ ಈಚೆಗೆ ಬಂದಿರುವಂಥ ಕಾನೂನಾಗಿರೋದ್ರಿಂದಾಗಿ ಸೊ ಆಸ್ತಿ ಡಿವೈಡ್ ಆಗಿಲ್ಲ ಅಂತಂದರೆ
ಹಾ ಆಗಿಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಆಸ್ತಿ ಬರುತ್ತೆ. ಹೌದು. ಇನ್ ಕೇಸ್ ಡಿವೈಡ್ ಆಗಿಲ್ಲ, ಸೊ ಅಪ್ಪ ತೀರೋಗಿದ್ದಾರೆ, ತುಂಬಾ ವರ್ಷಗಳು 2005 ಹಿಂದೆನೆ ತುಂಬಾ ತೀರೋಗಿದ್ದಾರೆ, ಬಟ್ ಆಸ್ತಿ ಡಿವೈಡ್ ಆಗಿಲ್ಲ. ಈಗ ಅವರ ಮಕ್ಕಳು, ಗಂಡು ಮಕ್ಕಳು ಆಸ್ತಿ ಡಿವೈಡ್ ಮಾಡ್ಕೊಳ್ಬೇಕಾ ಸಂದರ್ಭ ಬಂದಾಗ ಹೆಣ್ಣು ಮಕ್ಕಳು ಆ ಆಸ್ತಿಯಲ್ಲಿ ಕೇಳ್ಬೋದಾ, ಪ್ರಾಪರ್ಟಿ ಕೇಳ್ಬೋದಾ? ಹೌದು, ಡೆಫಿನೆಟ್ಲಿ ಕೇಳ್ಬೋದು. ಆ್ಯಂಡ್ ಆ ಶೇರನ್ನು ನಾವು ಎಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಒಂದು ಈಕ್ವಲ್ ಶೇರ್ ಬರುತ್ತೆ ಆ ಪ್ರಾಪರ್ಟಿನಲ್ಲಿ, ಅದೇ ಥರ ಕೇಳಬೇಕು. ಅದೇ ನಿಮ್ಮ ಕಾನೂನಲ್ಲಿರೋ ಹಕ್ಕು. ಕೇಳ್ಬೋದು. ಹೌದು, ಕೇಳ್ಬೋದು, ಬರಲೇಬೇಕು, ಕೇಳಲೇಬೇಕು. ಯಾಕೆಂದ್ರೆ ತುಂಬಾ ಸಲ ನಾನು ಏನು ನೋಡಿದ್ದೀನಿ ಅಂತಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಇಲ್ಲ ನಿಮ್ಗೇನು ಬರಲ್ಲ, ನೀವು ಕೇಳಬೇಡಿ ಅಂತ ಅನ್ನಿಸ್ಬಿಟ್ಟು ಹೆಂಗೋ ಅವ್ರವ್ರಿಗೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನಾನೇನು ಹೇಳೋದು ಅಂತಂದ್ರೆ ಈ ಥರ ಪರಿಸ್ಥಿತಿನಲ್ಲಿ ಹೆಣ್ಮಕ್ಳು ಕೊಡ್ತೀಯಾ ಅಂತ ಕೇಳಬಾರ್ದು, ಕೊಡ್ಲೇಬೇಕು ಅಂತ ಕೇಳಬೇಕು. ಯಾಕೆಂದ್ರೆ ಇದು ಅವರ ಕಾನೂನಲ್ಲಿರೋ ಹಕ್ಕಿದೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರಕಾಶ್ ಅಂತ ಹೇಳಿ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ಏನ್ ಪ್ರಶ್ನೆ ಇದೆ? ಸರ್, ನಮ್ಮ ತಾಯಿ ತೀರೋಗಿ ಈಗ 3 years ಆಯ್ತು. ನಮ್ಮ ಮಾವದಿರು 4 ಜನ. ಅವರು ವಿಭಾಗ ಪತ್ರದಲ್ಲಿ ನಮ್ಮ ತಾಯಿ ಹೆಸರು ತೋರಿಸಿಲ್ಲ, ಏನಿಲ್ಲ. ಈಗ 3 ತಿಂಗಳಾಯ್ತು. ಸರ್, ಏನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೇಳ್ತೀರಾ? ಜಮೀನು ಸರ್. ಹಾ ಹಾ ಹಾ. ಪಿತ್ರಾರ್ಜಿತ, ಅದು ನಮ್ಮ ತಾತನ ಆಸ್ತಿ, ನಮ್ಮ ತಾಯಿಯವರ ತಂದೆ ಆಸ್ತಿ. ಈಗ ಮೊನ್ನೆ ನಮ್ಮ ತಾಯಿದೇನು ಅವರು ಮೆನ್ಷನ್ ಮಾಡಿಲ್ಲ, ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಮೊನ್ನೆ ಗೊತ್ತಾಯ್ತು ನಮ್ಗೆ. ಆ ಪೇಪರ್ ಎಲ್ಲ ತಗ್ಸಿದೀನಿ ನಾನು. ಇದು ಕೇಸ್ ಹಾಕ್ಬೋದು, ನಡೀತೀಯ ಸರ್? ಅದು ಕೇಸ್ ಹಾಕ್ಬೋದು, ನಡೀಬೋದು. ಅದೇನು ಕ್ಲಿಯರ್ ಆಗಿ ನನಗಿನ್ನ ಪೂರ್ತಿ ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮ ತಾಯಿಗೆ ಹೆಂಗೆ ಈ ಆಸ್ತಿ ಬಂತು ಅಂತ ಅದು ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ನಮ್ಮ ತಾಯಿಗೆ ಈಗ ನಮ್ಮ ಅಜ್ಜಿ ತಾತಂಗೆ 5 ಜನ ಮಕ್ಕಳು ಸರ್. ಓಕೆ. ಅದ್ರಲ್ಲಿ 4 ಜನ ಗಂಡ್ ಮಕ್ಳು, ನಮ್ಮ ತಾಯಿ ಒಬ್ರೆ ಹೆಣ್ಮಕ್ಳು. ಹಾ. ಇವಾಗ ನಮ್ಮ ತಾಯಿ ತೀರೋದ್ರು, ನಮ್ಮ ಅಜ್ಜಿ ಎಲ್ಲ ತೀರೋದ್ರಲ್ಲ, ಇವಾಗ ಅವ್ರು ವಿಭಾಗ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸೆಪರೇಟ್ ಮಾಡ್ಕೊಂಡು ಈಗ ಬರೀ 4 ಜನ ಗಂಡ್ ಮಕ್ಳೇ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತು. ಇದ್ರ ಬಗ್ಗೆ ನೀವು ಡೆಫಿನೆಟ್ಲಿ ಕೇಸ್ ಹಾಕ್ಬೋದು. ಡೆಫಿನೆಟ್ಲಿ ಹೋಗಿ ಲಾಯರ್ ಜೊತೆ ಮಾತಾಡಿ, ವಕೀಲರ ಜೊತೆ ಮಾತಾಡಿ, ಇದು ಏನಾಗಿದೆ ಎಲ್ಲ ತೋರಿಸಿ, ಎಲ್ಲ ದಾಖಲೆಯನ್ನು ಸೇರಿಸ್ಕೊಂಡು ನಿಮ್ಮ ತಾಯಿಗೆ ಹೆಂಗೆ ಬಂತು, ಒಂದು ಏನು ಉಪಯೋಗ ಆಗುತ್ತೆ ಅಂತಂದರೆ ಕ್ಲಿಯರಾಗಿ ಒಂದು ಚಾರ್ಟಲ್ಲಿ ನಿಮ್ಮ ತಾಯಿ ಬಗ್ಗೆ, ಅವ್ರ ಅಣ್ಣ ತಮ್ಮಂದ್ರ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ ಎಲ್ಲ ಒಂದು ಕ್ಲಿಯರಾಗಿ ಚಾರ್ಟಲ್ಲಿ ಹಾಕ್ಕೊಂಡು ಯಾರ್ಯಾರಿಗೆ ಏನೇನು ರಿಲೇಷನ್ಶಿಪ್ ಇದೆ ಅದನ್ನು ತೋರಿಸಿದ್ರೆ ವಕೀಲರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೂ ಗೊತ್ತಾಗುತ್ತೆ ನಿಮಗೆ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ. ಮುಂದಿನ ಸ್ಟೆಪ್ ಏನು ಅಂತ ವಕೀಲರೇ ಹೇಳ್ತಾರೆ. ಆದರೆ ಡೆಫಿನೆಟ್ಲಿ ನಿಮಗೆ ಒಂದು ಕೇಸ್ ಇದೆ, ದಯವಿಟ್ಟು ನೀವು ವಕೀಲರ ಜೊತೆ ಮಾತಾಡಿ ಮುಂದೆ ಹೊರಿಸಿ ಇದನ್ನು. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಈಗ ಆಸ್ತಿ ಡಿವೈಡ್ ಆಗಿಲ್ಲ ಅಂತಂದ್ರೆ ನೀವು ಹಕ್ಕು ಸಿಗತ್ತೆ ಅಂತ ಹೇಳಿದ್ರಿ. ಇನ್ ಕೇಸ್ ಆಸ್ತಿ ಡಿವೈಡ್ ಆಗ್ಬಿಟ್ಟಿದ್ರೆ ಹೆಣ್ಮಕ್ಳು 2005 ಮುಂಚೆನೆ ಆಸ್ತಿ ಡಿವೈಡ್ ಆಗಿದ್ರೆ ಸಿಗೋದು ಕಷ್ಟ. ಯಾಕೆಂದ್ರೆ ಕಷ್ಟ ಅಂತ ಹೇಳೋದು ಯಾಕೆಂದ್ರೆ ಯೂಶಲಿ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಯಾವಾಗ ಎಕ್ಸಾಕ್ಟ್ಲಿ ಮಾಡಿದ್ರು ಅಂತ. ಬಟ್ ಏನಾದ್ರು ಆ ಥರ ಸ್ಪೆಸಿಫಿಕ್ ಡೇಟ್ ಇದ್ರೆ ಹಾಗೆ ನಮಗೆ ಒಂದು ಪಾಲ್ ಬರಬೇಕು ಅಂತ ಹೆಣ್ಮಕ್ಳಿಗೆ ಸಿಗೋದು ಕಷ್ಟ. ಯಾಕೆಂದ್ರೆ 2005 ಏನ್ ಹೇಳಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಈ 2005 ಆದ್ಮೇಲೆ ಇನ್ನ ಡಿವೈಡ್ ಆಗದೆ ಇದ್ರೆ ಅವಾಗ ಒಂದು ಭಾಗ ಸಿಗುತ್ತೆ. ಅದಕ್ಕೆ ಮುಂಚೆನೆ ಆಗಿದ್ರೆ, ಎಲ್ಲಾ ಪಾರ್ಟಿಷನ್ ಮಾಡ್ಕೊಂಡಾಗಿದ್ರೆ ಮತ್ತೆ ಅದನ್ನ ಹೊಸದಾಗಿ ಶುರು ಮಾಡ್ಕೊಳಕ್ ಆಗಲ್ಲ. ಆ ವಿಷಯ ಮುಚ್ಚದಂಗೆ ಅಂತ ಅನ್ಕೊಳ್ಳಿ. ಆ ವಿಷಯದ ಮತ್ತೆ ತೆಗೆಯೋ ಹಂಗಿಲ್ಲ ಅಂತ ಕಾನೂನು ಪ್ರಕಾರ, ಅಟ್ಲೀಸ್ಟ್ ಆ ವಿಷಯ ಮತ್ತೆ ತೆಗೆಯೋ ಹಂಗಿಲ್ಲ ಅಂತ ಕಾನೂನು ಹೇಳಿದೆ ಅಷ್ಟೇ. ಸೊ ಅದಕ್ಕೇನೆ 2005 ಮುಂಚೆನೆ ಇದೆಲ್ಲ ಆಗ್ಬಿಟ್ರೆ ಮತ್ತೆ 2005 ಮೇಲೆ ಈ ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ ಮತ್ತೆ ಆ ವಿಷಯನ ಹೊಸದಾಗಿ ಶುರು ಮಾಡ್ಕೊಳಕ್ಕಾಗಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಚೇತನ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ಏನ್ ಪ್ರಶ್ನೆ ಇದೆ? ಮೇಡಮ್, ನಾನು ಚೇತನ್ ಕುಮಾರ್ ಅಂತ ಚಿಕ್ಕಬಳ್ಳಾಪುರದಿಂದ ಫೋನ್ ಮಾಡ್ತಿದ್ದೀನಿ. ಓಕೆ. 1965 ನಮ್ಮ ತಂದೆಯವ್ರ ತಂದೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರು. ಸೊ ಅದು ನಮ್ಮ ತಂದೆ ಬಂತು. ನಮ್ಮ ತಂದೆ ಪೌತಿ ಆದ್ಮೇಲೆ ನಮ್ಮ ತಾಯಿ 2017 ನನ್ನ ತಾಯಿ ಮತ್ತೆ ನನ್ನ ತಮ್ಮ ಇಬ್ರು ಮಕ್ಳಿದ್ವಿ, ಇಬ್ರು ಮೇಜರ್ ಇದೀವಿ. ನಮ್ಮ ತಾಯಿ ಮತ್ತೆ ನನ್ನ ತಮ್ಮ ಸೇಲ್ ಡೀಡ್ಗೆ ಸಿಗ್ನೇಚರ್ ಹಾಕಿ ಅದನ್ನ ಸೇಲ್ ಮಾಡಿದ್ದಾರೆ. ಈಗ 2025 ಆಗಿದೆ. ಸೊ ನನ್ಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನ್ಗೆ ಈಗಲೂ ಪಾಲ್ ಇದೆಯಾ? ಮೊದಲನೇದಾಗಿ ಇದು ಪಿತ್ರಾರ್ಜಿತದ ಆಸ್ತಿ ಅಲ್ಲ, ಇದು ನಿಮ್ಮ ತಾತ ಕೊಂಡ್ಕೊಂಡಿದ್ದಂತ ನೀವು ಹೇಳಿದಲ್ವಾ? ಹೌದು. ಇದು ಅವರ ಸ್ವಯಮಾರ್ಜಿತ ಆಸ್ತಿ. ಇವಾಗ ಅವ್ರು ತೀರ್ಕೊಂಡ ಮೇಲೆ ನಿಮ್ಮ ತಂದೆಗೆ ಬಂದಿರೋದಲ್ವಾ? ನಿಮ್ಮ ತಂದೆ ತೀರ್ಕೊಂಡ ಮೇಲೆ ನಿಮ್ಮ ತಾಯಿಗೆ, ಆಮೇಲೆ ನಿಮ್ಮಿಬ್ರು ಅಣ್ಣ ತಮ್ಮಂದ್ರಿಗೆ ಬಂದಿರೋದಲ್ವಾ?
ನಮ್ಮ ತಾಯಿ ಪೌತಿ, ನಮ್ಮ ತಂದೆ ಪೌತಿ ಆದ್ಮೇಲೆ ಇವ್ರ ತಾಯಿ ಬಂದಿದ್ರು. ಓಕೆ. ಸೊ ಯಾವಾಗ ಇದನ್ನು ಮಾರಾಟ ಮಾಡಿದ್ರು ಅಂತ ಹೇಳಿದ್ರಿ? 2017ರಲ್ಲಿ ಮಾಡಿದ್ರು. 2017. 2017 ಮಾಡಿದ್ದು 2025ರಲ್ಲಿ ಪ್ರಶ್ನೆ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಕಾನೂನಲ್ಲಿ 3 ವರ್ಷದ ಒಳಗಡೆ ಮಾಡಬೇಕು. 3 ವರ್ಷದ ಒಳಗಡೆ ಮಾಡದೇ ಇದ್ರೆ ನಿಮಗೆ ಗೊತ್ತಿದ್ದು ಮಾಡದೇ ಇದ್ರೆ, ಇವಾಗ ಯಾವಾಗ ಗೊತ್ತಾಯ್ತು ಅಂತ ನಿಮಗೆ ಜ್ಞಾಪಕ ಇದೆಯಾ? ಇಲ್ಲ ಇವಾಗ ಗೊತ್ತಾಯ್ತು, ಇಲ್ಲ ಮುಂಚೆನೇ ಗೊತ್ತಿತ್ತು? ಓಕೆ, ಕಾಲ್ ಕಟ್ ಆಗಿದೆ ಸರ್. ಕಾಲ್ ಕಟ್ ಆಗಿದೆ. ಓಕೆ, ಹೇಳಿ ಜನರಲ್ ಆಗಿ ಜನರಲ್ ಆಗಿ ಒಂದು ಏನು ಅಂತಂದ್ರೆ, ತಿಳ್ಕೊಂಡ ತಕ್ಷಣ ನಿಮಗೆ ಒಂದೊಂದ್ಸಲ ಏನಾಗುತ್ತೆ, ನಿಮಗೆ ತಿಳಿದೇನೆ ಯಾರೋ ಈ ಥರ ಮಾರಾಟ ಮಾಡಿರ್ತಾರೆ. ಆದರೆ ನಿಮಗೆ ತಿಳಿದ ತಕ್ಷಣ 3 ವರ್ಷದ ಒಳಗಡೆ ನೀವು ಕೇಸ್ ಹಾಕಬೇಕು. ಇಲ್ಲ ಅಂತಂದರೆ ಕೋರ್ಟ್ ಕೇಳಲ್ಲ ಈ ಕೇಸ್ನ. ಲಿಮಿಟೇಷನ್ ಅಂತ ಇರುತ್ತೆ. ಅಂದರೆ ನೀವು ಏನಾದರೂ ಆಗಿದ್ದ ಒಂದು ಟೈಮ್ ಒಳಗಡೆ ಈ ಕೇಸ್ ಹಾಕಬೇಕು. ಇಲ್ಲ ಅಂತಂದರೆ ಕೋರ್ಟಲ್ಲಿ ನೀವು ಇದನ್ನು ನಡೆಸೋಕ್ಕಾಗಲ್ಲ ಈ ಕೇಸ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ, ಸಂಪರ್ಕ ಮಾಡಿ. ಎಸ್ ಸರ್, ಈಗ ಎಷ್ಟೋ ಜನರ ಮನೆಯಲ್ಲಿ ಹೆಣ್ಮಕ್ಳನ್ನ ನಾವು ಮದುವೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ, ಮದುವೆಗೇನೆ ತುಂಬ ಖರ್ಚು ಮಾಡಿದ್ವಿ, ಒಡವೆ ಎಲ್ಲ ಕೊಟ್ಟಿರ್ತೀವಿ, ಅದ್ರ ಮೇಲೂ ಆಸ್ತಿ ಕೊಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬಹಳ ಜನರನ್ನ ಕಾಡ್ತಾ ಇದೆ. ಸೊ ಈಗ ಗಂಡು ಮಕ್ಕಳೇ ಸಾಲ ಮಾಡಿ ಮದುವೆ ಮಾಡಿ ಕಳಿಸಿರ್ತಾರೆ, ಅದ್ರ ಮೇಲೆ ಆಸ್ತಿ ಕೊಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಸೊ ನೀವು ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಇವಾಗ ಇರೋ ಜಾಯಿಂಟ್ ಫ್ಯಾಮಿಲಿನಲ್ಲಿ ಗಂಡು ಮಕ್ಕಳಾದರೆ ಹೆಣ್ಣು ಮಕ್ಕಳಾದರೆ ಏನೋ ಎಲ್ಲರಿಗೂ ಮದುವೆ ಮಾಡಿಸೋದು, ಓದಿಸೋದು, ಅದರಲ್ಲಿ ಏನೋ ಖರ್ಚು ಇದ್ದೇ ಇರುತ್ತೆ. ಆ ಖರ್ಚು ಆ ಪ್ರಾಪರ್ಟಿಯಿಂದ, ಆಸ್ತಿಯಿಂದ ಬಂದಿದ್ದ ದುಡ್ಡಿಂದನೇ ಮಾಡಿರ್ತಾರೆ. ಸೊ ಅದರಲ್ಲಿ ಏನು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿನಲ್ಲಿ ಏನು ವ್ಯತ್ಯಾಸ ಇರಲ್ಲ. ಗಂಡು ಮಕ್ಳಿಗೂ ಏನು ಖರ್ಚು ಮಾಡಿರ್ತಾರೋ ಹೆಣ್ಣು ಮಕ್ಳಿಗೂ ಖರ್ಚು ಮಾಡಿರ್ತಾರೆ. ಅದರಿಂದ ಅವರು ಭಾಗದಿಂದ ಕಡಿಮೆ ಮಾಡೋಕ್ಕಾಗಲ್ಲ, ಅವ್ರ ಪಾಲಿಂದ ಕಡಿಮೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇ ಪಾಲ್ ಮೇಲೆ ಹಾಕಿದೆಯೋ ಅಷ್ಟು ಇದ್ದೇ ಇರುತ್ತೆ. ಇದನ್ನ ಅವರು ಏನೇ ಖರ್ಚು ಎಕ್ಸ್ಪೆನ್ಸ್ ಮಾಡಿದ್ರು ಅದು ಏನಕ್ಕೆ ಇದಕ್ಕೆ ಅಫೆಕ್ಟ್ ಆಗಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವಮ್ಮ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ತೆ ಮಾ. ಹಲೋ. ಹಲೋ ಮೇಡಮ್, ನಮಸ್ತೆ, ಹೇಳಿ ಮಾ, ಏನ್ ಪ್ರಶ್ನೆ ಇದೆ? ಮೇಡಮ್, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮಂಗೆ ನಮ್ಮ ಅಜ್ಜಿ ಅವರು 3 ಜನ ಹೆಣ್ಮಕ್ಳು, ಚಿತ್ರಾರ್ಜಿತ ಆಸ್ತಿ ಅವರು ವಿಲ್ ಮಾಡಿದ್ರು. ಅದು ಎಲ್ಲಾರ್ಗು ಉತ್ತರ ದಕ್ಷಿಣವಾಗಿ 3 ಜನಕ್ಕೂ ವಿಲ್ ಮಾಡಿದ್ರು ಮೇಡಮ್ ಜಮೀನ. ಆದ್ರೆ ನಮ್ಮ ಅಮ್ಮ ಮತ್ತೆ ನಮ್ಮ ಚಿಕ್ಕಮ್ಮನ ಹೆಸರಲ್ಲಿ ಜಾಯಿಂಟ್ ಖಾತೆ ಇತ್ತು. ಇವಾಗ ಅವರು ಖಾತೆನ ಡಿವೈಡ್ ಮಾಡ್ಕೊಳಕ್ಕೆ ಅಂತ ಹೋದಾಗ ಈಗ ವಿಲ್ ಆಗಿ 1 30 ವರ್ಷ ಆಗಿದೆ. ಇವಾಗ ಅವ್ರು ಏನ್ ಮಾಡಿದ್ದಾರೆ, ರೋಡ್ ಸೈಡ್ ಖಾತೆಗೆ ಎಲ್ಲಾನು ಕೋಡ್ ಮಾಡ್ಕೊಂಡು ಒಂದು 8 ವರ್ಷದ ಹಿಂದೆ ಅವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ ದೊಡ್ಡಮ್ಮ. ಇವಾಗ ನಾವು ಹೋದಾಗ ಗೊತ್ತಾಗಿರೋದು, ನಾವು ಖಾತೆ ಡಿವೈಡ್ ಮಾಡ್ಕೊಳಕ್ ಹೋಗಿದ್ದಾಗ ರೋಡ್ ಸೈಡ್ಗೆ ಪೂರ್ತಿ ಅವರು ಬಿಲ್ ಮಾಡ್ಕೊಂಡು ಇದು ಕೋಡ್ ಬದಲಾಯಿಸ್ಕೊಂಡು ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಗೆ ಹಿಂದ್ಗಡೆ ಇದೆ ಅಂತ ಸರ್ವೇಯರ್ ಹೇಳಿದ್ರು. ಇವಾಗ ನಾವೇನ್ ಮಾಡ್ಬೋದು? ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸೊ ಇದು ನಿಮ್ಮ ದೊಡ್ಡಮ್ಮ ಮಾಡಿರೋದು ಸರಿಯಲ್ಲ. ಅವರಾಗೋರೆ ನಂದು ಇಷ್ಟು ಅಂತ ಹೇಳೋಂಗಿಲ್ಲ. ಯಾಕಂದರೆ 3 ಜನನೂ ಸೇರ್ಕೊಂಡು ಇವಾಗ 3 ಜನಕ್ಕೂ ಒಂದೇ ಭಾಗ ಹೇಳಿದ್ರೆ ನಿಮ್ಮ ತಾಯಿ ಅಂತ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡೆ ಅಲ್ವಾ? ಹಾಂ, ಅವರು ಭಾಗ ಮಾಡಿದರೆ 3 ಜನಕ್ಕೂ ಕೂತ್ಕೊಂಡು ಅಗ್ರಿಮೆಂಟ್ ಮಾಡಿ, ನಮ್ಮ 3 ಜನದಲ್ಲೂ ಒಪ್ಪಂದ ಇದೆ, ಈ ಥರನೇ ಹಿಂಗೆ ಡಿವೈಡ್ ಮಾಡಬೇಕು ಅಂತಿದ್ರೆ ಮಾತ್ರ ಹಂಗೆ ಮಾಡ್ಬೋದು. ನನಗೆ ಇಲ್ಲೊಂದು ಭಾಗ ಇದೆ, ನಾನು ಇಷ್ಟು ಭಾಗ ಹಿಂಗೆ ತಗೋತೀನಿ ಅಂತ ಮಾಡೋದು ತಪ್ಪು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ದಂಗೆ ದಯವಿಟ್ಟು ಈ ದಾಖಲೆನ ತಗೊಂಡು ಒಬ್ಬರು ವಕೀಲರ ಜೊತೆ ಮಾತಾಡಿ, ನಿಮ್ಮ ಏರಿಯಾನಲ್ಲಿ ಯಾರಿರೋ ವಕೀಲರು ಮುಂದೆ ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಈ ಥರ ನನ್ನ ಪ್ರಕಾರ ನಾನು ಹೇಳ್ದಂಗೆ ನಿಮ್ಮ ದೊಡ್ಡಮ್ಮ ಅವ್ರು ಮಾಡಿರೋದು ಇದು ಸರಿಯಲ್ಲ, ಹಿಂಗೆ ರೋಡ್ ಪಕ್ಕನೇ ನಾನು ತಗೋತೀನಿ ನಂದೇ ಇದು ಅಂತ ಹೇಳೋದು ಅದು ಸರಿಯಲ್ಲ, ಹಂಗೆ ಮಾಡೋ ಹಂಗಿಲ್ಲ. ದಯವಿಟ್ಟು ಮುಂದೆ ನೀವೇನು ಮಾಡಬೇಕು ಅಂತ ವಕೀಲರ ಜೊತೆ ಮಾತಾಡಿ ಮುಂದುವರಿಸಿ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಈಗ ಆಸ್ತಿಯನ್ನು ವಿಭಜನೆ ಮಾಡೋಕೆ ಸಂಬಂಧಪಟ್ಟಂತೆ, ಸೊ ಈಗ ನಮ್ಮ ಆಸ್ತಿಯನ್ನು ನಾವು ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಂತಂದರೆ ಆ ಒಂದು ಹಕ್ಕು ಯಾರಿಗೆಲ್ಲ ಇದೆ, ನಾವು ಯಾರ್ಯಾರಿಗೆ ನಮ್ಮ ಒಂದು ಆಸ್ತಿಯನ್ನು ಕೊಡ್ಬೋದು ಅಂತ ಹೇಳಿ ಸರ್? ಸೊ ಇವಾಗ ಆಸ್ತಿ ಡಿವೈಡ್ ಆಗದೆ ಇರೋ ಸಿಚುವೇಶನಲ್ಲಿ ಯೋಚಿಸಿ. ನಿಮಗೆ ಗೊತ್ತು, ನನಗೆ 1/5 ಇಲ್ಲ 1/4 ಭಾಗನೋ ಆ ಥರ ಇದೆ ಅಂತ ಗೊತ್ತು. ಅದನ್ನು ನೀವು ಬೇರೆಯವ್ರಿಗೆ ಮಾರ್ಬೋದು, ಕೊಡಬಹುದು. ಪಾರ್ಟಿಷನ್ ಆದ್ಮೇಲೆ ಮಾತ್ರ ಮಾರಬೇಕು ಅಂತ ಏನು ರೂಲ್ ಇಲ್ಲ. ಅಂದ್ರೆ ಕೊಂಡ್ಕೊಳ್ಳೋರ್ಗೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಕೊಂಡ್ಕೊಳ್ಳೋರು ಏನ್ ಅನ್ಕೋಬಹುದು ಅಂತಂದ್ರೆ, ಇದರಲ್ಲಿ ಏನಾದ್ರೂ ಜಗಳ ಆಗ್ಬೋದು, ಇವ್ರ ತಂದೆ ತಾಯಿ ಸರಿಯಾಗಿ ಮಾಡಿರದೇ ಇರ್ಬೋದು. ಸೊ ಅದಕ್ಕೆ ಅವ್ರು ಕೊಂಡ್ಕೊಳ್ಳೋಕೆ ಒಂದು ಸ್ವಲ್ಪ ಡೌಟ್ ಮಾಡ್ಬೋದು. ಆದ್ರೂ ಕಾನೂನು ಪ್ರಕಾರ ಸೆಕ್ಷನ್ 30 ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ನಿಮಗೆ ಈ ಪಾಲು ಪೂರ್ತಿ ವಿಭಜನೆ ಆಗೋ ಮುಂಚೆನೂ ನೀವು ಮಾರ್ಬೋದು, ಇಲ್ಲ ಕೊಡ್ಲೂಬಹುದು, ಬೇರೆ ಯಾರಿಗಾದ್ರೂ ಗಿಫ್ಟ್ ಆಗಿ ಕೊಡ್ಲೂಬಹುದು. ಸೊ ಅದು ಮಾಡಕ್ಕೆ ಅವಕಾಶ ಇದೆ.
ಕಾನೂನು ಓಕೆ, ಪ್ರಕಾರ. ಮತ್ತೊಬ್ರು ಕಾಲರ್ ಇದ್ದಾರೆ, ಕಾರ್ತಿಕ್ ಅಂತ ಹೇಳಿ ಶಿವಮೊಗ್ಗದಿಂದ. ನಮಸ್ತೆ ಸರ್. ಹಲೋ ನಮಸ್ತೆ, ಹೇಳಿ ಸರ್, ಏನು ಪ್ರಶ್ನೆ ಇದೆ? ಹಲೋ ಹಲೋ ಸರ್, ಪ್ರಶ್ನೆ ಕೇಳಿ ಸರ್. ಮೇಡಮ್ ಏನ್ ಗೊತ್ತಾ, ನನ್ನ ಅಜ್ಜನ ಆಸ್ತಿ ಇರುತ್ತೆ. ಹ್ಮ್ ಅಜ್ಜ ಆಸ್ತಿ ಆಲ್ರೆಡಿ ಅವರು ಡಿವೈಡ್ ಮಾಡಿದ್ರು, ನನ್ನ ತಂದೆಗೆ ಮತ್ತೆ ನನ್ನ ಅತ್ತೆಗೆ. ತಂದೆ ಫೋನ್ ಒಂದ್ ಸ್ವಲ್ಪ ದೂರ ಫೋನ್ ಇಟ್ಕೊಂಡು ಸ್ವಲ್ಪ, ಮಾತಾಡಿ ಸರ್, ಕೇಳಿಸ್ತಾ ಕೇಳಿಸ್ತಿಲ್ಲ. ನನ್ನ ತಂದೆಯ ತಂಗಿಗೆ 2 ತಾತ ಇತ್ತು. ಹಾ ಅಂದ್ರೆ ಏನಾಗಿದೆ ಅಂತಂದ್ರೆ, ಹಿಂದ್ಗಡೆ ಮನೆ ಇದೆ, ಮುಂದ್ಗಡೆ ಒಂದು ಜಾಗ ಉಂಟು. ಹ್ಮ್ ಬಟ್ ಏನಂತಂದ್ರೆ ನಮ್ಮ ಮನೆಯಿಂದ ಓಡಾಡಕ್ ಹಿಂದ್ಗಡೆ ಜಾಗ ಅಂದ್ರೆ ನಮ್ಮ ಆಸ್ತಿ, ಅಜ್ಜ ಸ್ವಂತ ಆಸ್ತಿ ಇರೋದ್ರಿಂದ ಅವರು ನಮ್ಮ ವಿಲ್ ಮಾಡ್ತಾ ಬರ್ದಿದ್ದಾರೆ, 5 ಅಡಿ ಜಾಗ ನಿಮ್ಗೆ ಯೂಸ್ ಮಾಡ್ಕೊಬೇಕು ಅಂತ. ಹ್ಮ್ ಬಟ್ ನಮ್ಮ ಅತ್ತೆ ಅವರಿಗೆ ಹೆಸರಿಗೆ ಅದನ್ನ ಮೆನ್ಷನ್ ಮಾಡಿಲ್ಲ. ಹ್ಮ್ ಅದನ್ನ ಯಾವ ರೀತಿ ನಾನು ಮಾಡಬೇಕಾಗತ್ತೆ? ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂದ್ರೆ ಒಂದೇ ಆಸ್ತಿನಲ್ಲಿ ಇವ್ರ ಮನೆ ಹಿಂದ್ಗಡೆ ಇದೆ, ಮುಂದ್ಗಡೆ ಇನ್ನೊಬ್ರು ಅವ್ರ ಪರಿವಾರದವ್ರು ಇದ್ದಾರೆ, ಆದ್ರೆ ಹಿಂದ್ಗಡೆಯಿಂದ ಅದು ರೋಡ್ಗೆ ಹೋಗಕ್ಕೆ ಜಾಗ ಕೊಡ್ತಾ ಇಲ್ಲ, ಬಿಡ್ಕೊಡ್ತಾ ಇಲ್ಲ. ಹಾ ಇದು ಈ ವಿಷಯದ ಬಗ್ಗೆ ನೀವು ಕೋರ್ಟ್ಗೆ ಹೋಗ್ಬೋದು. ಈಸ್ಮೆಂಟ್ರಿ ರೈಟ್ ಅಂತ ಇರುತ್ತೆ. ಅಂದ್ರೆ ನಾನು ಮೇನ್ ರೋಡಿಗೆ ಹೋಗಬೇಕಾಗ ಅವಕಾಶ ಮಾಡ್ಕೊಡ್ಬೇಕು, ನನಗೆ ಬಿಟ್ಕೊಟ್ಟಿದ್ದಾರೆ, ಇಷ್ಟು ವರ್ಷ ನಾನು ಉಪಯೋಗಿಸ್ತಾ ಇದ್ದೀನಿ, ಸಡನ್ ಆಗಿ ನಿಲ್ಲಿಸೋ ಹಂಗಿಲ್ಲ, ನಾನು ಈ ಹಿಂಗೆ ಆಗದಿದ್ರೆ ನಾನು ಹೆಂಗೆ ಉಪಯೋಗಿಸ್ಬೋದು, ನನ್ನ ಆಸ್ತಿನೇ ನಾನು ಉಪಯೋಗಿಸೋಕೆ ಬಿಡ್ತಿಲ್ವ ಅಂತ ಹೋಗಿ ನೀವು ಕೇಸ್ ಹಾಕ್ಬೋದು. ಈ ಕೇಸಲ್ಲಿ ಹಾಕೋಕೆ ಮುಂಚೆ ನೀವು ಒಂದು ನಿಮ್ಮ ಹತ್ರ ಇರೋ ಯಾರಾದರೂ ವಕೀಲರ ಜೊತೆ ಮಾತಾಡಿ ಇರೋ ದಾಖಲೆ ಎಲ್ಲ ಪ್ಲಸ್ ನಿಮಗೆ ಗೊತ್ತಿರೋದೆಲ್ಲ ಹೇಳಿಬಿಡಿ ಅವ್ರಿಗೆ. ಅವ್ರು ಹೇಳ್ತಾರೆ ಮುಂದೆ ಏನು ಮಾಡಬೇಕು ಅಂತ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಸರ್, ಈಗ ಆಸ್ತಿ ವಿಭಜನೆಗೆ ಸಂಬಂಧಪಟ್ಟಂತೆ ನೀವು ಮಾರ್ಬೋದು ಬೇರೆ ಯಾರಿಗಾದ್ರೂ ಅಂತ ಹೇಳಿದೆ. ಈಗ ನಮ್ಮ ಪಾಲಿನ ಆಸ್ತಿ ನಮಗಿನ್ನೂ ಬಂದಿಲ್ಲ ಅಂತಂದಾಗ ನಮಗೆ ಮಾರೋ ರೈಟ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿ? ಖಾತೆ ಇರಲ್ಲ ನಮ್ಮ ಹೆಸರಲ್ಲಿ, ಎಲ್ಲಾ ಆಸ್ತಿನೂ ಒಬ್ಬರ ಹೆಸರಲ್ಲೇ ಇರುತ್ತೆ, ಅದಿನ್ನೂ ಡಿವಿಷನ್ ಆಗಿರಲ್ಲ, ಹೆಂಗೆ ಇದು ಅಂತ? ಖಾತೆ ಅಂದ್ರೆ ಏನು? ಖಾತೆ ಅಂದ್ರೆ ಬರೀ ಸರ್ಕಾರಕ್ಕೆ ಈ ಆಸ್ತಿಯಿಂದ ಯಾರಿಂದ ನಾವು ಪ್ರಾಪರ್ಟಿ ಟ್ಯಾಕ್ಸ್ ತಗೋಬೇಕು ಅಂತ ತಿಳ್ಕೊಳಕ್ ಮಾತ್ರ ಅಷ್ಟೇ ಇರೋದು. ಖಾತೆ ಅನ್ನೋದು ನಿಮ್ದೇ ಓನರ್ಶಿಪ್ ಅಂತ ಕನ್ಫರ್ಮ್ ಮಾಡಲ್ಲ, ನಿಮ್ದೇ ಆಸ್ತಿ ಅಂತ ಅನ್ನೋದು ಕನ್ಫರ್ಮ್ ಆಗಲ್ಲ. ಖಾತೆ ಏನು ಬರೀ ಸರ್ಕಾರಕ್ಕೆ ಹೇಳೋದು ಅಷ್ಟೇನೆ. ಖಾತೆಯಲ್ಲೂ ನಮ್ದು ಶೇರ್ ಇದೆ ಅಂತ ಬರ್ಕೊಡ್ಬೋದು, ಅಂದ್ರೆ ಖಾತೆ ಇದ್ರಲ್ಲೂ ಬದಲಾಯಿಸಬಹುದು ನೀವು, ನಮ್ದು 5 ಜನದ 6 ಜನದ ಇದೆ ಅಂತ. ಬರೀ ಕೊಂಡ್ಕೊಳ್ಳೋರಿಗೆ ಜಸ್ಟ್ ಗೊತ್ತಾಗತ್ತೆ, ಹೌದು ಖಾತೆಯಲ್ಲೂ ಹಾಕಿದ್ದಾರೆ ಹೆಸರು ಅಂತ ಗೊತ್ತಾಗತ್ತೆ ಅಷ್ಟೇನೆ. ಆದ್ರೆ ಈ ಪಾಲ್ ಬರೋದು ಕಾನೂನಿಂದ ಡೈರೆಕ್ಟ್ ಆಗಿ. ಕಾನೂನಿಂದ ನಿಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಅನ್ಕೊಳ್ಳಿ, ತಂದೆ ಇಲ್ಲ ತಾಯಿ ತೀರ್ಕೊಂಡಾದ್ಮೇಲೆ ಅವರಿಂದ ಈ ಪಾಲ್ ಬರೋದು ಡೈರೆಕ್ಟ್ ಆಗಿ ಕಾನೂನಿಂದ ಬರುತ್ತೆ. ಅದು ಸರ್ಕಾರ ಬರೀ ಯಾರು ಬರ್ಕೊಡಲ್ಲ, ನಿಮ್ಗೆ ಒಂದು ಶೇರ್ ಬಂದಿದೆ ಅಂತ ಇದೇನು ಹಾಗೇನು ಬರ್ಕೊಡಲ್ಲ, ಅದು ಬರೀ ನಾವು ಸರ್ಕಾರಕ್ಕೆ ತಿಳಿಸ್ತಾ ಇರೋದು ಅಷ್ಟೇ. ಸೊ ಅದಕ್ಕೋಸ್ಕರ ನೀವು ತೋರಿಸಿ ನಿಮ್ಮ ತಂದೆ ಒಂದು ಫ್ಯಾಮಿಲಿ ಟ್ರೀ ಥರ ಇರುತ್ತೆ. ನಿಮ್ಮ ತಂದೆ ಇದು ಪಿತ್ರಾಜಿತ್ತದ ಆಸ್ತಿ, ಇದು ನಾವು ಇಷ್ಟು ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರೋ, ಅವ್ರು ತೀರ್ಕೊಂಡ್ಮೇಲೆ ನಮಗೆ ಇಷ್ಟು ಭಾಗ ಬಂತು, ಈ ಇರೋ ಭಾಗದನ್ನ ನಾವು ಮಾರ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾಕು. ಅದನ್ನ ಅಫ್ಕೋರ್ಸ್ ರಿಜಿಸ್ಟರ್ ಮಾಡಬೇಕು, ಅದನ್ನ ಸೇಲ್ ಡೀಡ್ ಮಾಡಬೇಕು, ಅದು ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ಲೇಬೇಕಾಗುತ್ತೆ. ಆದ್ರೂ ಖಾತೆ ಅನ್ನೋದು ಅದು ಬರೀ ಸರ್ಕಾರಕ್ಕೆ ತಿಳಿಸಿರೋದು ಅಷ್ಟೇನೆ. ಅದು ನೀವು ಸರ್ಕಾರಕ್ಕೆ ತಿಳಿಸ್ತಾ ಇರೋದು ನಂದ್ರಲ್ಲಿ ಈ ಆಸ್ತಿಯಲ್ಲಿ ನಂದೊಂದು ಶೇರ್ ಇದೆ, ನಂದೊಂದು ಭಾಗ ಇದೆ ಅಂತ ಬರೀ ಹೇಳ್ತಾ ಇರೋದು ಅಷ್ಟೇನೆ. ಆ ಖಾತೆಯಿಂದನೇ ನಿಮ್ಗೆ ಏನು ಹಕ್ಕು ಸಿಗಲ್ಲ. ಬರೀ ಖಾತಾ ತೋರಿಸ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ಯಾರು ಕೋರ್ಟ್ ನಂಬಲ್ಲ. ಖಾತಾ ಏನೋ ಹೌದು, ಯಾರೋ ಹೇಳಿದ್ರು ಇದು ನಂದು ಅಂತ, ಬಟ್ ಆ ಯಾವ ಬೇಸಿಸ್ ಮೇಲೆ ಏನ್ ದಾಖಲೆ ಇಟ್ಕೊಂಡು ಏನ್ ಇದನ್ನ ಇಟ್ಕೊಂಡು ಹೇಳ್ತೀರಾ ಅಂತ ನೋಡ್ತಾರೆ ಕೋರ್ಟ್. ಸೊ ಯಾವತ್ತೂ ನಿಮ್ದು ಆಸ್ತಿ ನಿಮ್ದು ಆಗ್ಬೇಕಾದ್ರೆ ಆ ಸೇಲ್ ಡೀಡ್ ನೋಡ್ಬೇಕು, ಇಲ್ಲ ಈ ಸಕ್ಸೆಷನ್ ಸರ್ಟಿಫಿಕೇಟ್ ನೋಡ್ಬೇಕು. ಇದೆಲ್ಲ ನೋಡಿದ್ಮೇಲೆ ಗೊತ್ತಾಗೋದು ಯಾರು ನಿಜವಾಗ್ಲೂ ಇದು ಆಸ್ತಿ ಅಂತ, ಈ ಪ್ರಾಪರ್ಟಿನದು ಅವಾಗ್ಲೇ ನಿಮ್ದು ಅಂತ ಗೊತ್ತಾಗೋದು. ಅದೇ ತರಹ ನಿಮ್ ಪಾಲಿನಿರುತ್ತೋ ಡಿವೈಡ್ ಆಗೋಕ್ ಮುಂಚೆನೂ ಬೇರೆ ಯಾರಿಗಾದ್ರೂ ಮಾರ್ಬೋದು. ಹಿಂದಿನ ಕಾಲದಲ್ಲಿ ಮಾರಕ್ ಆಗ್ತಿಲ್ಲ, 1956 ಹಿಂದೆ ಇದನ್ನ ಮಾರಕ್ ಆಗ್ತಿರ್ಲಿಲ್ಲ. ಈ ಕಾನೂನಲ್ಲಿ ತಂದಿದ್ದನ್ನೇ ಸೆಕ್ಷನ್ 30 ಅನ್ನೋದನ್ನ ಅದು ಮೊದಲನೇ ಸಲ ಶುರು ಮಾಡಿದ್ದು 56 ನಲ್ಲಿ. ಬಟ್ ಇವಾಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರ್ಗು ಈ ಹಕ್ಕಿರುತ್ತೆ, ನಿಮ್ ಭಾಗ ಇರೋದನ್ನ ಮಾರಬಹುದು ಅಂತ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಸರೋಜಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಏನ್ ಪ್ರಶ್ನೆ ಇದೆ? ನಮ್ಮ ಯಜಮಾನ್ರು ನಮ್ಮ ಮಕ್ಳೆಲ್ಲ ಚಿಕ್ಕವರಿದ್ರು, ಅವಾಗ ಒಂದು 7 ಎಕರೆ ಜಮೀನು ನಮ್ದು ಮಾರ್ಬಿಟ್ಟಿದ್ರು ಮೇಡಮ್. ಮಕ್ಕಳದೆಲ್ಲ ಸೈನ್ ಆಗಿಲ್ಲ, ಅದ್ರ ಮೇಲೆ ನಾವು ಕೇಸ್ ಹಾಕ್ಬೋದ ಮೇಡಮ್? ಮತ್ತೆ ಒಂದ್ಸಲ ಹೇಳ್ತೀರಾ? ಅದು ನನಗೆ ಮಕ್ಕಳು ಮೈನರ್ ಇದ್ರಾ? ಹೌದು. ಓಕೆ, ಓಕೆ, ಸೊ ಆಗಿದ್ದಾರೆ.
ಹೌದೌದು. ಅದ್ರ ಮೇಲೆ ನಾವು ಕೇಸ್ ಹಾಕ್ಬೋದಾ? ಸೊ ನಿಮ್ಮ ಹಸ್ಬೆಂಡ್ ಮಾರ್ಬಿಟ್ಟಿದ್ದಾರೆ ಇದನ್ನ? ಹೌದು ಸರ್. ಇದು ಅವ್ರ ಸ್ವಂತ ಕೊಂಡ್ಕೊಂಡಿದ್ದು ಅವ್ರದ್ದು ಪಿತ್ರಾಜಿತ್ತದ್ದು ಇದು? ಪಿತ್ರಾಜಿತ ಅಂತಿದ್ದು. ಹಾ. ಸೊ ಇವಾಗ ಕೇಸ್ ಹಾಕ್ಬೋದು, ಯಾಕೆಂದ್ರೆ ಮಕ್ಳು ಕೇಳ್ಬೋದು ಯಾವ ಅಧಿಕಾರದ ಮೇಲೆ ಮಾರಿದ್ರಿ ಅಂತ. ಅಂದ್ರೆ ನಮ್ಮ ಪರಿವಾರಕ್ಕೆ ಬೇಕಾಗಿದ್ದ ಕೆಲ್ಸಕ್ಕೆ ಮಾರಿದ್ರು ಇಲ್ಲ ನಿಮ್ಗೆ ದುಡ್ಡು ಬೇಕಾಗಿತ್ತು ಅಂತ ಅದಕ್ಕೋಸ್ಕರ ಮಾರಿದ್ರು ಅಂತ ಪ್ರಶ್ನೆ ಕೇಳಲೇಬಹುದು. ಅದನ್ನ ಕೇಸ್ ಹಾಕ್ಬೋದು. ನಾನೇನ್ ಹೇಳ್ತೀನಿ ಅಂತಂದ್ರೆ ಈ ವಿಷಯದಲ್ಲಿ ನೀವೆಲ್ಲ ಇರೋ ದಾಖಲೆಲ್ಲ ತಗೊಂಡು ಒಬ್ರು ವಕೀಲರ ಜೊತೆ ಹೋಗಿ ಮಾತಾಡಿ ಕೇಸ್ ಹಾಕ್ಬೋದು. ನಿಮ್ ಕೇಸ್ ನಿಲ್ಲತ್ತೆ. ಅದು ಯಾವಾಗ ನಿಮಗೆ ಇದು ಬರ್ಬೋದು ಅದು ಬೇರೆ ಪ್ರಶ್ನೆನೆ. ಬಟ್ ಇದು ಈ ತರಹ ನನಗೋಸ್ಕರ ನನಗೆ ಬೇಕಾಗಿದ್ದಾಗ ನಾನು ಯಾವಾಗ ಬೇಕಾದ್ರೂ ಮಾರ್ಕೋಬಹುದು ಅಂತ ಅದು ನಿಮ್ಮ ಹಸ್ಬೆಂಡ್ ಮಾರೋಂಗಿಲ್ಲ. ಅದು ಬೇರೆ ಅವರ ಪಿತ್ರಾಜಿತ್ತದ ಆಸ್ತಿ. ಓಕೆ, ಸೊ ಈಗ ಮಾರೋ ಹಾಗಿಲ್ಲ ಅಂತ ಹೇಳಿದ್ರಿ. ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕಾಗಿ. ಮಾರೋ ಹಾಗಿಲ್ಲ ಅಂತ ಹೇಳಿದ್ರಿ, ಬಟ್ ಅವ್ರು ಮಾರಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ ಅವರು ಕೂಡ ಇಲ್ಲ. ಸೊ ಈಗ ಆ ಪ್ರಾಪರ್ಟಿ ಬೇರೆಯವ್ರ ಪಾಲಾಗ್ಬಿಟ್ಟಿದೆ. ಇವರು ಸೇಲ್ ಮಾಡಿದ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ಅವ್ರು ಕೇಸ್ ಹಾಕ್ಬೋದಾ? ನಮಗೆ ನಮ್ಮ ಪಿತ್ರಾಜಿತ ಆಸ್ತಿ ವಾಪಸ್ ಬೇಕು ಅಂದ್ರೆ ದುಡ್ಡು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಬರೀ ಆಸ್ತಿ ವಾಪಸ್ ಬರಲ್ಲ, ದುಡ್ಡು ವಾಪಸ್ ಕೊಡ್ಬೇಕಾಗುತ್ತೆ. ಇವಾಗ ಆ ದುಡ್ಡು ಪೂರ್ತಿ ಖರ್ಚಾಗ್ಬಿಟ್ರೆ ಏನ್ ಮಾಡೋದು, ಬೇರೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಅಂದ್ರೆ ಅವ್ರು ಹೇಳಿದ್ರಲ್ಲಿ ಕೇಸ್ ಹಾಕ್ಬೋದು, ಕೇಳ್ಬೋದು ಯಾವ ಅಧಿಕಾರದ ಮೇಲೆ ಮಾರಿದ್ರಿ ಇದನ್ನ, ಇದು ನಮ್ದ್ರಲ್ಲೂ ಒಂದು ಭಾಗ ಇದೆ, ನಮಗ್ ಭಾಗ ಕೊಡ್ಲಿಲ್ಲ, ನಮಗೊಂದು ದುಡ್ಡು ಕೊಡ್ಲಿಲ್ಲ, ಇದರಿಂದ ನಮಗೋಸ್ಕರ ನೀವೇನೋ ಈ ದುಡ್ಡು ಕಳಿಸ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಅದು ಎಕ್ಸಾಕ್ಟ್ಲಿ ಯಾವ ತರಹ ಮಾರಿದ್ರು, ಯಾರಿಗ್ ಮಾರಿದ್ರು, ಯಾವ ಸಂದರ್ಭದಲ್ಲೂ ಮಾರಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅನ್ಕೊಳ್ಳಿ ತೀರಾ ತುಂಬಾ ಸಾಲ ಮಾಡ್ಬಿಟ್ಟಿದ್ರು, ಕೊಡಕ್ ದುಡ್ಡು ವಾಪಸ್ ಆಗ್ಲಿಲ್ಲ ಅಂದ್ರೆ ಪೂರ್ತಿ ಪರಿವಾರಕ್ಕೆ ಏನೋ ತೊಂದರೆ ಆಗುತ್ತೆ, ದುಡ್ಡು ವಾಪಸ್ ಕೊಡಕ್ಕೆ ದುಡ್ಡಿಲ್ಲ, ಅದಕ್ಕೋಸ್ಕರ ಇದು ಮಾರ್ಬೇಕಾಗಿದ್ದು ಅಂತಂದ್ರೆ ಕೋರ್ಟ್ ಇಲ್ಲ ಇದನ್ನ ತಡೆ ಮಾಡಲ್ಲ, ಇದನ್ನ ಮಾರಿ ಅಂತ ಹೇಳ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಮಾರಿದ್ರಿ ಅಂತ ಪ್ರಶ್ನೆ ಡೆಫಿನೆಟ್ಲಿ ಕೇಳ್ಬೋದು. ಅದರಿಂದ ನಮಗೊಂದು ಸ್ವಲ್ಪ ಪಾಲ್ ಬೇಕು ಅಂತ ಅದನ್ನಾದ್ರೂ ಕೇಳಿ. ಈಗ ಅವರು ಸೇಲ್ ಮಾಡಿದಾಗ ಸೊ ಮಕ್ಕಳು ಎಲ್ಲರೂ ಕೂಡ ಮೈನರ್ ಇದ್ರು. ಸೊ ಅವ್ರು ಏನ್ ಆಪ್ಷನ್ ಇತ್ತು ಸರ್ ಮುಂದೆ? ಅವ್ರು ಏನ್ ಮಾಡ್ಬೋದಾಗಿತ್ತು ಆ ಪ್ರಾಪರ್ಟಿ ಮಾರ್ದೆ ಅಂತಂದ್ರೆ? ಮಾರಂಗಿದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು ಇನ್ ಕೇಸ್? ಯಾರು ಅವ್ರ ಹಸ್ಬೆಂಡ್ ಮೈನರ್ ಮಕ್ಕಳಿದ್ದಾಗ ಮಾರ್ಲೇಬೇಕು ಅನ್ನೋ ಸಿಚುವೇಶನ್ ಬಂದಾಗ? ಮಾರ್ಲೇಬೇಕು ಅಂತ ಸಿಚುವೇಶನ್ ಇದ್ದಾಗ ಮಾರ್ಬೇಕು. ಅದೇ ಒಬ್ರೊಬ್ರು ಪರಿಸ್ಥಿತಿ ಬೇರೆ ಬೇರೆ ತರ ಇರುತ್ತೆ. ಸೊ ಏನಾದ್ರೂ ಇರ್ಬೇಕಿತ್ತಾ? ಜಸ್ಟ್ ಹಂಗ ಆತರ ವಿಟ್ನೆಸ್ ಅಂತ ಏನಿಲ್ಲ, ಯಾವ ಸಾಕ್ಷಿ ಅಂತಾನೆ ಬೇಕು ಅಂತ ಏನೂ ಇಲ್ಲ. ಬಟ್ ಯಾವ ಸಂದರ್ಭದ ಅದೇ ಬಟ್ ತೊಂದರೆ ಏನ್ ಬರೋದು ಅಂತಂದ್ರೆ ಅವರ ತಂದೆ ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ. ಸೊ ಅವ್ರು ಬಂದ್ ಹೇಳಕ್ಕಾಗಲ್ಲ ನಾನು ಈ ಸಂದರ್ಭದಲ್ಲಿ ಮಾರ್ದೆ ಅಂತ. ಸೊ ಅದಕ್ಕೆ ಆ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳ್ಬಹುದು. ಅವ್ರಿಗೆ ಕೊಂಡ್ಕೊಂಡಿರೋರು ಮೇ ಬಿ ಬಂದ್ ಹೇಳ್ಬೋದು, ಇಲ್ಲ ಇವ್ರು ಬಂದು ಹೇಳಿದ್ರು ನಾನು ತುಂಬಾ ಸಾಲ ಮಾಡ್ಬಿಟ್ಟಿದ್ದೀನಿ, ನನಗೆ ದುಡ್ಡಿಲ್ಲ, ಅದು ಬೇಕೇ ಬೇಕು, ದಯವಿಟ್ಟು ತಗೊಳ್ಳಿ, ಇಷ್ಟು ಕೊಡಿ ಅಂತ ಹೇಳಿರ್ಬೋದು. ಸೊ ಅವ್ರು ಬಂದು ಹೇಳ್ಬೋದು. ಸೊ ಏನಿತ್ತು ಆ ಪರಿಸ್ಥಿತಿ ಅಂತ ಗೊತ್ತಾಗಕ್ಕೆ ಬೇರೆ ಯಾರಾದ್ರೂ ಒಂದ್ ಸ್ವಲ್ಪ ಎವಿಡೆನ್ಸ್ ತಂದ್ರೆ ಗೊತ್ತಾಗ್ಬೋದು. ಬಟ್ ಆದ್ರೆ ಕೇಸ್ ಫೈಲ್ ಮಾಡಿ ಯಾಕೆ ಮಾರಿದ್ರಿ ಅಂತ ಅದ್ರ ಕೇಳ್ಬೋದು. ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಜ್ಯೋತಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ತೆ. ಹೇಳಿ ಮಾ, ಏನ್ ಪ್ರಶ್ನೆ ಇದೆ? ಅದೇ ಮೇಡಮ್, ನಮ್ಮ ಮಾವ ಆಸ್ತಿ ಮಾಡಿರೋದು ಸ್ವಂತಕ್ಕೆ. ನಮ್ಮ ಮಾವಿಗೆ 3 ಜನ ಗಂಡ್ ಮಕ್ಳು, ಅದ್ರಲ್ಲಿ ನಾನೇ ದೊಡ್ಡದು. ಅದ್ರಲ್ಲಿ ನಮ್ಮ ಮನೆಯವ್ರು ಇಲ್ಲ, ನಾವಿರೋದು. ನಮ್ಮ ಅತ್ತೆಯವರಿಗೆ ಆಸ್ತಿ ಕೇಳಿದ್ರೆ 3 ಎಕರೆ ಜಮೀನಿದೆ. ಹೋಗಿ ಕೇಳಿದ್ರೆ ಇಲ್ಲ ನಾವು ಹೊಸ ವಂಶ ಮಾಡ್ತಾ ಇದೀವಿ, ನಿಮ್ಗೆ ಸಿಗಲ್ಲ, ಏನ್ ಮಾಡ್ಕೊಂತ ಮಾಡ್ತಾ ಇದ್ರಿ 5 ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಕೇಸ್ ಹಾಕ್ಕೊಂಡು ನಡೆಯತ್ತ. ನೀವು ಸೊಸೆನಾ? ಹೌದು, ನಾವು ಸೊಸೆ. ನಮ್ಮ ಮನೇಲಿ ಇಲ್ಲ ಮೇಡಮ್. ಓಕೆ, ನಿಮ್ಮ ಮಾವ ಅವ್ರದ್ದು ಸ್ವಂತ ಆಸ್ತಿನಾ ಪಿತ್ರಾಜಿತ ಆಸ್ತಿನಾ? ಸ್ವಂತ ಆಸ್ತಿ ಮೇಡಮ್, ನಮ್ಮ ಮಾವ ಮಾಡಿರೋದು. ಓಕೆ ಮ್ಯಾಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸೊ ಸ್ವಂತ ಆಸ್ತಿ ಆದ್ರೆ ತೀರ್ಕೊಂಡಾದ್ಮೇಲೆ ಅವ್ರಿರೋ ಹೆಂಡತಿ ಅವ್ರಿಗೂ ಒಂದು ಭಾಗ ಬಂದೇ ಬರುತ್ತೆ. ಇದು ಆಸ್ತಿ ಎಷ್ಟು ದೊಡ್ಡದು ಅದೆಲ್ಲ ಒಂದು ಸ್ವಲ್ಪ ನೋಡ್ಬೇಕಾಗುತ್ತೆ ಸರಿಯಾಗಿ. ಯಾವ ಭಾಗ ಅಂದ್ರೆ ಪೂರ್ತಿ ಅವರೇ ನಂದೇ ಇದು ಅಂತ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಒಂದು ಭಾಗ ಇರುತ್ತೆ, ಆಮೇಲೆ ಇರೋ ಹೆಂಡತಿಗೂ ಒಂದು ಭಾಗ ಇರುತ್ತೆ. ಸೊ ಅದಕ್ಕೇನೆ ಅದನ್ನ ನೋಡಿಕೊಂಡು ಎಷ್ಟು ಕೇಳಬಹುದು ಅಂತ ನೋಡ್ಬೇಕಾಗುತ್ತೆ. ಸೊ ಒಂದ್ಸಲ ಆ ದಾಖಲೆ ಅದೆಲ್ಲ ಹೋಗಿ ಒಂದ್ಸಲ ಒಬ್ರು ವಕೀಲರ ಜೊತೆ ಮಾತಾಡಿ ಅವ್ರು ಎಕ್ಸಾಕ್ಟ್ಲಿ ಹೇಳ್ತಾರೆ ನೀವು ಏನು ಕೇಳ್ಬೋದು ಅವರಿಂದ ಅಂತ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಸರ್, ಈಗ ಎಷ್ಟೋ ಜನ ಮನೆಗಳಲ್ಲಿ ಈಗ ಸೊಸೆಯಂದ್ರೆ ಇರ್ತಾರೆ, ಗಂಡ ತೀರ್ಕೊಂಡ್ಬಿಟ್ಟಿರ್ತಾರೆ, ಆಸ್ತಿಗಾಗಿ ತುಂಬಾ ಹೊಡೆದಾಟ ನಡೀತಾ ಇರುತ್ತೆ. ಬಟ್ ಈಗ ಅತ್ತೆ ಮಾವನ ಆಸ್ತಿಯಲ್ಲಿ ಈಗ ಸೊಸೆಗೆ ಎಷ್ಟು ಪಾಲಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಸ್ವಯಾರ್ಜಿತ ಆಸ್ತಿನ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನ? ಯಾವ ಆಸ್ತಿಯಲ್ಲಿ ಸೊಸೆಯಂದ್ರಿಗೆ ಪಾಲ್ ಬರುತ್ತೆ ಇನ್ ಕೇಸ್ ಅವರ ಗಂಡಂದ್ರೆ ಇಲ್ಲ ಅಂತಂದಾಗ? ಸೊ ಆ ಸೊಸೆ ಬರೋದು ಆಸ್ತಿ ಬರೀ ಸ್ವಯಂ ಅವರೇ ತಗೊಂಡಿರೋ ಆಸ್ತಿನಲ್ಲಿ.
ಸ್ವಯಮಾರ್ಜಿತ ಆಸ್ತಿನಲ್ಲಿ ಮಾತ್ರ ಒಂದು ಪಾಲ್ ಬರುತ್ತೆ. ಸ್ವಯಾರ್ಜಿತ ಆಸ್ತಿ ಸ್ವಯಾರ್ಜಿತ ಅಂದ್ರೆ ಅತ್ತೆ ಮಾವ ಸಂಪಾದನೆ ಮಾಡಿದ ಸ್ವಯಾರ್ಜಿತ ಸ್ವಯಾರ್ಜಿತ ಆಸ್ತಿನಲ್ಲಿ ಒಂದು ಪಾಲ್ ಬರುತ್ತೆ, ಪಿತ್ರಾರ್ಜಿತದಲ್ಲಿ ಬರಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಬರಲ್ಲ. ಈಗ ಸ್ವಯಾರ್ಜಿತ ಆಸ್ತಿಯಲ್ಲಿ ತನ್ನ ಗಂಡನಿಗೆ ಬರಬೇಕಾಗಿರೋ ಆಸ್ತಿಯನ್ನಾದ್ರೂ ಆಕೆ ಕೇಳಬಹುದಲ್ವಾ? ಸರಿ, ಪಿತ್ರಾರ್ಜಿತದ ಆಸ್ತಿದಲ್ಲಿ ಸ್ವಯಾರ್ಜಿತ ಸ್ವಯಾರ್ಜಿತ ಇಲ್ಲ, ಸ್ವಯಾರ್ಜಿತ ಆಸ್ತಿ ಅವ್ರ ಗಂಡನಿಗೆ ಬರ್ಬೇಕಾದ್ರಂತಲ್ಲ, ಅವ್ರ ಗಂಡ ಬರ್ಬೇಕಾಗಿರೋ ಆಸ್ತಿನಲ್ಲಿ ಒಂದು ಭಾಗ ಬರುತ್ತೆ. ಒಂದು ಭಾಗ ಬರುತ್ತೆ. ಯಾಕಂದ್ರೆ ಎಲ್ಲಾ ಮಕ್ಳಿಗೂ ಒಂದು ಶೇರ್ ಬರುತ್ತೆ. ಅಂದ್ರೆ ಸೊ ಇವಾಗ 3 ಜನ ಮಕ್ಳಿಗಿದ್ರೆ ಅವ್ರು ಒಂದು ಭಾಗ ಅಂತ ಇರುತ್ತೆ, ಅದರಲ್ಲಿ ಒನ್ ಥರ್ಡ್ ಮೂರಲ್ಲಿ ಒಂದು ಆ ಥರ ಬರುತ್ತೆ, ಅದ್ರಲ್ಲಿ ಕೇಳ್ಬೋದು. ಈಗ ಎಷ್ಟೋ ಜನ ಮಗ ಸತ್ತು ಹೋದ್ಮೇಲೆ ಸೊ ಆಸ್ತಿನ ರಿಟರ್ನ್ ತಗೊಳ್ಳುವಂಥ ಚಾನ್ಸಸ್ ಇರುತ್ತಾ? ಈಗ ಮಗನ ಹೆಸರಿಗೆ ಬರೆದು ಬಿಟ್ಟಿರ್ತಾರೆ, ಈಗ ಆ ಆಸ್ತಿ ಮೇಲೆ ಅವರಿಗೆ ಹೆಂಡತಿಗೆ ಮಾತ್ರ ಹಕ್ಕಿರತ್ತಲ್ವಾ? ಸೊ ಮತ್ತೆ ಹೇಳಿ, ಅದಂದ್ರೆ ತಂದೆ ತಾಯಿ ಆಸ್ತಿಯನ್ನು ಡಿವೈಡ್ ಮಾಡಿ ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಿರ್ತಾರೆ, ರಿಜಿಸ್ಟರ್ ಅಲ್ಲ ಕೊಟ್ಬಿಟ್ಟಿರ್ತಾರೆ, ಅವ್ರವ್ರ ಹೆಸರಿಗೆ ಮಾಡ್ಕೊಟ್ಬಿಟ್ಟಿರ್ತಾರೆ. ಇನ್ ಕೇಸ್ ಗಂಡ ತೀರೋದಾಗ ಸೊ ಆಸ್ತಿಯ ಮೇಲೆ ಹಕ್ಕು ತಂದೆ ತಾಯಿಗೆ ಹೆಚ್ಚಿರುತ್ತಾ ಹೆಂಡತಿಗೆ ಹೆಚ್ಚಿರುತ್ತಾ? ಒಂದ್ಸಲ ಕೊಟ್ಬಿಟ್ಟ ಮೇಲೆ ಹೋಯ್ತು. ಏನೇ ಹಕ್ಕಿದ್ರು ನೀವು ಒಂದ್ಸಲ ಕೊಟ್ಟಾದ್ಮೇಲೆ ಆ ಆಸ್ತಿ ಪೂರ್ತಿ ಅವ್ರಿಗೆ ಹೋಯ್ತು, ವಾಪಸ್ ಬರೋಂಗೆ ಹಂಗೆ ಬರಲ್ಲ. ನಾನು ನಿನಗೆ ಗಿಫ್ಟ್ ಆಗಿ ನೀನೇ ಇಟ್ಕೋಬೇಕು, ಆ ಆಸ್ತಿ ಅವ್ರು ಏನು ಉಪಯೋಗಿಸ್ತಾರೆ, ಯಾರಿಗೆ ಕೊಡ್ತಾರೆ, ಯಾರಿಗೆ ಅದ್ರ ಮೇಲೆ ಹಕ್ಕಿದೆ, ಕೊಟ್ಟವ್ರಿಗೆ ಏನು ಕೇಳೋದು ಏನಿಲ್ಲ. ಇನ್ ಕೇಸ್ ಪಿತ್ರಾರ್ಜಿತ ಆಸ್ತಿ ಆಗಿದ್ದು ಬರೀ ಅವ್ರ ಭಾಗ ಕೊಡ್ಬೋದಾಗಿತ್ತು. ಅಂದ್ರೆ ಇವಾಗ ಅತ್ತೆ ಮಾವ ಅವ್ರ ಭಾಗ ಬೇರೆ ಆದ್ರೂ ಕೊಡ್ಬೋದಾಗಿತ್ತು, ಅದು ಕೊಟ್ಟಾದ್ಮೇಲೆ ಮುಗೀತು, ಅವ್ರದೇ ಆಗ್ಬಿಡತ್ತದು, ವಾಪಸ್ ಬರಲ್ಲ. ಅವ್ರು ತೀರ್ಕೊಂಡ್ಮೇಲೆ ಎಲ್ಲಾರ್ಗೂ ಡಿವೈಡ್ ಆಗತ್ತೆ. ಆಯ್ತಾ? ಇದ್ದಿದ್ದ ಆಸ್ತಿ ಇವಾಗ ತಂದೆ ತಾಯಿಗೆ ಅನ್ಕೊಳ್ಳಿ, ಇಲ್ಲ ನಮ್ 4 ಜನ ಮಕ್ಳಿದ್ದಾರೆ, ಒಬ್ಬನ ಮಗನ್ಗೆ ನಾವು ಇಷ್ಟು ಪೂರ್ತಿ ನಮ್ದು ಬಿರೋ ಭಾಗ ನಾವು ಅವ್ರಿಗೆ ಪೂರ್ತಿ ಕೊಡ್ತಾ ಇದೀವಿ ಅಂತ ಅಕಸ್ಮಾತ್ ಆಗಿ ಆ ಮಗ ತೀರ್ಕೊಂಡ್ರೆ ಮತ್ತೆ ಅವ್ರಿಗಿದ್ದು ಇರೋ ಮಕ್ಕಳಿಗೆ ಆಮೇಲೆ ತಂದೆ ತಾಯಿಗೆ ಡಿವೈಡ್ ಆಗುತ್ತೆ. ಅಂದ್ರೆ ಮೊಮ್ಮಕ್ಕಳಿಗೆ ಇದ್ರೆ ಮೊಮ್ಮಕ್ಕಳಿಗೆ ಬರುತ್ತೆ, ಇಲ್ಲ ಅಂತಂದ್ರೆ ಮಿಕ್ಕಿದ್ದವ್ರಿಗೆಲ್ಲ ಹಿಂಗೆ ಡಿವೈಡ್ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಸುಮಿತ್ರಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಸುಮಿತ್ರಾ ಅವರೇ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹೇಳಿಮ್ಮ, ಏನ್ ಪ್ರಶ್ನೆ ಇದೆ? ಮೇಡಮ್ ನಮಸ್ತೆ ಸರ್, ನಮಸ್ಕಾರ. ಹೇಳಿ ಸರ್. ನಮ್ದು ಸುಮಾರು ಒಂದು 5-6 ವರ್ಷಕ್ಕೆ ಮುಂಚೆ ನಮ್ಮ ನಮ್ಮ ಯಜಮಾನ್ ಅಣ್ತಮ್ಗೆ 3 ಜನ ಸರ್. ಹಂಗಾಗಿ ದೊಡ್ಡವರು ಮತ್ತೆ 2ನೇವರು ನಮ್ಮ ಯಜಮಾನ್ರು, ಲಾಸ್ಟ್ ಚಿಕ್ಕವರು. ಅಲ್ಲಿ ಒಂದು ನಮ್ಮ ಪಿತ್ರಾರ್ಜಿತ ಆಸ್ತಿನಲ್ಲಿ ಒಂದು ಬಾವಿ ಇತ್ತು ಸರ್. ಆ ಬಾವಿನ ನಮ್ ದೊಡ್ಡವ್ರಿಗೆ ಬಿಟ್ಬಿಟ್ವಿ ನಾವು. ದೊಡ್ಡ ಬಾವ ಅವ್ರಿಗೆ ತಗೊಂಡ್ಬಿಟ್ರು. ತಗೊಂಡಾಗ ಮತ್ತೆ ಬೇರೆ ಕಡೆ ಒಂದು ಬರೀ ತೆಂಗಿನಕಾಯಿ ಗಿಡ ಇರೋದು 26-30 ಕುಂಟೆ ಏನೋ ಜಾಗ ಇತ್ತು ಸರ್. ಅಲ್ಲಿ ಬರೀ ತೆಂಗಿನ ಗಿಡ ಇರೋದು. ಅದ್ರಲ್ಲಿ 3 ಜನದ ಭಾಗನ ಇತ್ತು. ದೊಡ್ಡವರು, 2ನೇವರು, ನಮ್ಮ 3 ಜನದ್ದು. ಆಮೇಲೆ ಇವ್ರು ಮಾತಾಡ್ಕೊಂಡು ಬಾವಿನ ನಮ್ ದೊಡ್ಡ ಬಾವನ್ಗೆ ಬಿಟ್ಬಿಟ್ಟು ಫುಲ್ ಬಾವಿನ. ಅವ್ರದ್ದು ಕಡೆ ಏನ್ ತೆಂಗಿನ ತಗ ಇತ್ತಲ್ಲ, ಅದೆಷ್ಟು ಕುಂಟೆ ಅವ್ರ ಪಾಲಿನ ಬರ್ಬೇಕು ಅದನ್ನ ನಮ್ ದೊಡ್ಡ ಬಾವ ನಮ್ಮ ಯಜಮಾನ್ ಇಬ್ರು ತಗೊಂಡ್ವಿ. ಆ ತಗೊಂಡಾಗ ಏನಾಗಿದೆ, ನಮ್ ಬಾವ ಬಂದು ನಮ್ಮ ಯಜಮಾನ್ರದ್ದು ಫೋರ್ಜರಿ ಸೈನ್ ಮಾಡ್ಬಿಟ್ಟು, ನಮ್ ಬಾವ ನಮ್ಗೇನೋ ಕಷ್ಟ ಇದೆ ಅಂದ್ಬಿಟ್ಟು ನಮಗ್ ಗೊತ್ತಿಲ್ಲಂಗೆ ಖಾಲಿ ಪೇಪರ್ ತಂದು ಸೈನ್ ಮಾಡ್ಕೊಳಕ್ ಬಂದಿದ್ದಾರೆ ನಮ್ಮ ಯಜಮಾನ್ ಹತ್ರ. ನಮ್ಮ ಯಜಮಾನ್ ಸ್ವಲ್ಪ ಮೌನ, ಜಾಸ್ತಿ ಮಾತಾಡಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಹಂಗಾಗಿ ಅವ್ರೇನ್ ಮಾಡ್ತಾರೆ, ಅವಾಗ ಆಕ್ಸಿಜನಲ್ಲಿ ಇವ್ರು ಸೈನ್ ಮಾಡಿಲ್ಲ, ಅದನ್ನ ಪೇಪರ್ ತಗೊಂಡೋಗಿ ಫೋರ್ಜರಿ ಸೈನ್ ಮಾಡ್ಕೊಂಡು ನಮ್ ಭಾಗದ್ದು ಮತ್ತೆ ನಮ್ ದೊಡ್ಡ ಭಾಗಂದು ನಮ್ಗೇನ್ ಬಂದಿತ್ತು ಅದು ಎರಡನ್ನೂ ಅವ್ರು ಫುಲ್ 3 ಭಾಗನ ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವಾಗ ಅದ್ರ ಮೇಲೆ ನಮ್ಗೆ ಆ ಜಮೀನ್ ಬರ್ಬೇಕು, ಇಲ್ಲ ಅದೇನ್ ಅಮೌಂಟ್ ಇವಾಗಿನ ಏನಿದೆ ವ್ಯಾಲ್ಯೂ ಆ ಜಮೀನ್ಗೆ ಆ ದುಡ್ಡು ಕೊಡ್ಬೇಕು. ಅಥವಾ ಅವ್ರದ್ದು ಇವಾಗ ನಮ್ಗೆ ಜಮೀನ್ ಏನಿಲ್ಲ ಅಂದ್ರೆ ಈಗ ಅವ್ರ ಫಲ ಬೇರೆ ಕಡೆಗೆ ಏನ್ ಜಮೀನ್ ಇದೆ ಅದನ್ನ ನಮ್ಗೆ ಬಿಟ್ಕೊಡ್ಬೋದಲ್ವ ಸರ್? ಹೌದು, ಆತರ ನಾನ್ ಕೇಳ್ಬೋದ? ಚಿಕ್ಕವ್ರು ಹೆಂಡತಿಯಾಗಿ ನನಗೂ ಅದ್ರಲ್ಲಿ ಹಕ್ಕಿದೆ, ಗಂಡನ ನನಗೂ ಹಕ್ಕಿದೆ ಅಲ್ವಾ ಸರ್? ಇದು ಪಿತ್ರಾರ್ಜಿತ ಆಸ್ತಿನಾ? ಪಿತ್ರಾರ್ಜಿತ ಆಸ್ತಿ ಬಾವಿನ ದೊಡ್ಡವ್ರಿಗೆ ಕೊಟ್ಬಿಟ್ವಿ. ಆಮೇಲೆ 3 ಜನನು ಸೇರಿ ಅದು ತೆಂಗಿನ ತೋಟ ಬೇರೆಯವ್ರದ್ದು ನಾವು ತಗೊಂಡಿದ್ವಿ. ಅಂದ್ರೆ 3 ಜನ ಸೇರ್ಕೊಂಡು ತಗೊಂಡಿದ್ದಲ್ವಾ? ತಗೊಂಡಿದ್ದು ಸರ್. ಆ ಪರಿಸ್ಥಿತಿನಲ್ಲಿ ನಿಮ್ಮ ಹಸ್ಬೆಂಡ್ ಇನ್ನ ಇದಾರೋ ಇಲ್ವೋ? ಅವ್ರು ಇದಾರೆ ಅಲ್ವಾ? ಅವರೇ ಮುಂದೆ ಹೋಗಿ ಈ ಕೇಸನ್ನ ಹೊಡೆದಾಡ್ಬೇಕು. ಯಾಕಂದ್ರೆ ನೀವ್ ಹೇಳಿದಿರಾ ಫೋರ್ಜರಿ ಅಂತ ಆದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೋರ್ಟಲ್ಲಿ ಕೇಳ್ತಾರೆ, ನಿಜವಾಗ್ಲೂ ಫೋರ್ಜರಿ ಆಗಿದ್ರಿ, ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಹಾಕ್ಲಿಲ್ಲ ಅಂತ ಕೇಳ್ತಾರೆ. ಸೊ ಅದಾದ್ರೂ ಒಂದು ಕಂಪ್ಲೇಂಟ್ ಹಾಕ್ಲೇಬೇಕು, ಹೇಳ್ಬೇಕು ಈ ತರ ಹಿಂಗೆ ಮಾಡಿಸ್ಕೊಂಡ್ರು, ನಮಗೆ ಗೊತ್ತಿಲ್ಲದೇನೆ ಯಾವುದೋ ಡಾಕ್ಯುಮೆಂಟ್ ಅಲ್ಲಿ ಹೆಂಗೋ ಮಾಡಿಸಿ ನಮ್ಮ ತಪ್ಪು ಸಿಗ್ನೇಚರ್ ಹಾಕಿ ಮಾಡಿಸಿದ್ದಾರೆ ಅಂತ ನೀವು ಹೇಳಬೇಕಾಗತ್ತೆ.
ಆದ್ರೆ ಇದ್ರ ದುಡ್ಡು ಬಗ್ಗೆ ಆ ವಿಷಯದ ಬಗ್ಗೆ ನೀವೆಲ್ಲ ಇರೋ ದಾಖಲೆನೆಲ್ಲ ಇಲ್ಲ ಹೆಂಗ್ ಕೊಂಡ್ಕೊಂಡ್ರು, ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು, ಆ ಪ್ರಾಪರ್ಟಿ ಆಸ್ತಿ ವ್ಯಾಲ್ಯೂ ಎಷ್ಟು ಅದೆಲ್ಲ ತಿಳ್ಕೊಂಡು ಒಂದ್ಸಲ ಒಬ್ರು ವಕೀಲರ ಜೊತೆ ಮಾತಾಡ್ಬೇಕಾಗತ್ತೆ. ಆ ವಕೀಲರ ಜೊತೆ ಏನ್ ಹೇಳ್ತಾರೋ ಅದನ್ನ ಅವ್ರನ್ನ ಮಾತು ಕೇಳ್ಕೊಂಡು ನೀವು ಮುಂದೆ ಹೊರಿಸ್ಬೋದು ಈ ಕೇಸ್ನ. ಓಕೆಮ್ಮ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಈಗ ಮೊಮ್ಮಕ್ಕಳು ಅಂತ ಬಂದಾಗ ಈಗ ಕೆಲವು ಮನೆಗಳಲ್ಲಿ ಇಬ್ಬರು ಹೆಂಡತಿಯರು ಇರ್ತಾರೆ, ಇಬ್ಬರು ಹೆಂಡತಿಯರಿಗೂ ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ. ಸಹಜವಾಗಿ ಬರುವಂಥದ್ದು ಎರಡನೇ ಹೆಂಡತಿ ಮಕ್ಕಳಿಗೆ ಆಸ್ತಿ ವ್ಯಾಜ್ಯಗಳು ಬರುತ್ತೆ. ಎರಡನೇ ಹೆಂಡತಿ ಮಕ್ಕಳಿಗೆ ಆಸ್ತಿಗಳು ಹೆಂಗ್ ಡಿವೈಡ್ ಆಗುತ್ತೆ? ಇದು ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಸರ್? ಜನರಲಿ ಪಿತ್ರಾರ್ಜಿತದಲ್ಲಿ ಈ ಎರಡನೇ ಹೆಂಡತಿಗೆ ಒಂದು ಭಾಗ ಅಂತ ಇರಲ್ಲ. ಅಂದ್ರೆ ಇವಾಗ ಏನಾಯ್ತು 1955 ನಲ್ಲಿ ಈ ಎರಡನೇ ಮದುವೆ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಾಯ್ತು. ಸೊ ಅಂದ್ರೆ ಅದಕ್ಕಿಂತ ಮುಂಚೆ ಮಾಡ್ಕೋಬಹುದಾಗಿತ್ತು, ಅವ್ರಿಗೂ ಒಂದು ಭಾಗ ಬರ್ತಾ ಇತ್ತು. ಸೊ ಈ 1955 ಆದ್ಮೇಲೆ ಮಾಡ್ಕೊಳ್ಳೋ ಹಂಗಿಲ್ಲ, ಆ ಮದುವೆ ರದ್ದು ಕಾನೂನು ಪ್ರಕಾರ ಅಂತ ಆಯ್ತು. ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಈ ಪಿತ್ರಾರ್ಜಿತದಲ್ಲಿ ಬಟ್ ಮಕ್ಕಳಿಗೆ ಒಂದು ಭಾಗ ಬರ್ಬಹುದು, ಮಕ್ಕಳಿಗೆ ಆ ಭಾಗ ಬರ್ಬೋದು ಆಸ್ತಿಯಲ್ಲಿ. ಸೊ ಆ ತರ ಸಿಚುವೇಶನ್ ಎಕ್ಸಾಕ್ಟ್ ಆಗಿ ನೋಡ್ಬೇಕು ಯಾವ ತರ ಆಗಿದೆ ಅಂತ. ಯಾಕೆಂದ್ರೆ ಈ ಎರಡನೇ ಮದುವೆ ಅನ್ನೋದು ಒಂದೊಂದ್ಸಲ ತುಂಬಾ ಜನ ಮೊದಲನೇ ಮದುವೆನೇ ಸರಿ ಮಾಡ್ಕೊಂಡಿರ್ತಿಲ್ಲ, ಇಲ್ಲ ಎರಡನೇ ಸಲ ಸರಿ ಮಾಡ್ಕೊಂಡಿರ್ತೀವಿ. ಇದೇ ತರ ತುಂಬಾ ಕೇಸ್ಗಳು ಬರ್ತಾ ಇರುತ್ತೆ ಕೋರ್ಟ್ ಅಲ್ಲಿ. ಸೊ ಆ ತರ ನೋಡ್ಕೋಬೇಕು ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಎರಡನೇ ಮದುವೆ ಆಯ್ತು, ಇಬ್ರು ಹೆಂಡತಿರು ಒಂದೇ ಮನೇಲಿ ಇರ್ತಿದ್ರ, ಎಲ್ಲಾ ಮಕ್ಕಳು ಒಂದೇ ಸಲ ಬೆಳೆದ್ರ, ಅವ್ರಿಗೆ ಯಾವ ಆಸ್ತಿನಲ್ಲಿ ಯಾವ ಭಾಗ ಬೇಕು, ಏನ್ ಕೇಳ್ತಿದ್ದಾರೆ ಅಂತ ನೋಡ್ಕೋಬೇಕಾಗತ್ತೆ. ಡೈರೆಕ್ಟ್ ಆಗಿ ಜನರಲ್ ಆಗಿ ನಾನು ಆನ್ಸರ್ ಕೊಡೋಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಇದೊಂದು ಸ್ವಲ್ಪ ಸ್ಪೆಷಲ್ ಸಿಚುವೇಶನ್ ಆಗುತ್ತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಆಗ್ತಾ ಇತ್ತು. ನೀವು ಯಾವ್ದೇ ಕೇಸ್ ಬುಕ್ ತೆಗೆದ್ರೆ ತುಂಬಾ ಸಲ ಎಲ್ಲಾ ಕೇಸ್ ಶುರು ಆಗೋದೇ ಈ ತರದೇನೆ. ಮೊದಲನೇ ಹೆಂಡತಿ ಮಕ್ಕಳು ಎಲ್ಲ ಆಸ್ತಿ ತಗೊಂಡಿರ್ತಾರೆ, ಎರಡನೇ ಹೆಂಡತಿ ಮಕ್ಕಳು ಕೇಳ್ತಾರೆ ಇಲ್ಲ ನಮಗೂ ಒಂದು ಭಾಗ ಬೇಕು ಅಂತ. ಆಸ್ತಿಗಿಂತ ಜಾಸ್ತಿ ಕೇಸಸ್ ಯಾಕೆ ಬರ್ತಿತ್ತು ಅಂತಂದ್ರೆ ಪೆನ್ಷನ್ ಇಂದ. ಯಾಕಂದ್ರೆ ಸರ್ಕಾರ ಕೊಡೋ ಪೆನ್ಷನ್ ಬರೀ ಹೆಂಡತಿ ಆಮೇಲೆ ಮಕ್ಕಳಿಗೆ. ಸೊ ತುಂಬಾ ಜನ ಇಲ್ಲ ನಾವು ನಮ್ಮ ತಾಯಿನೂ ಅವ್ರಿಗೆ ಮದುವೆ ಆಗಿದ್ರು, ಆ ಮದುವೆ ಅವ್ರ ಮಕ್ಕಳು ನಾವು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಈ ತರಹ ಇತ್ತು ಆ ಹಕ್ಕು. ಆದ್ರೆ 1955 ಆದ್ಮೇಲೆ ಯಾವಾಗ ಎರಡನೇ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತೋ ಕಾನೂನು, ಅವಾಗ ಈ ತರಹ ಪಿತ್ರಾರ್ಜಿತದ ಪ್ರಾಪರ್ಟಿನಲ್ಲಿ ಕೇಳೋದು ನಿಲ್ಲಿಸ್ತಾರೆ. ಓಕೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸೊ ಎರಡನೇ ಹೆಂಡತಿ ಮಕ್ಕಳಿಗೆ ಆಸ್ತಿ ಬರೋದಿಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ನಟರಾಜ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಏನ್ ಪ್ರಶ್ನೆ ಇದೆ? ಮೇಡಮ್ ನಟರಾಜು ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ನನ್ನ ಪ್ರಾಪರ್ಟಿ ಇರೋದು ನೆಲಮಂಗಲ ತಾಲೂಕಲ್ಲಿ. ನಮ್ಮಪ್ಪ ನಮ್ಮ ತಾಯಿ ತಿರೋದ್ನ ಎರಡನೇ ಮದುವೆ ಆಗಿದ್ರು. ಅವ್ರು 20 ವರ್ಷ ಆದ್ಮೇಲೆ ಒಂದು ಹೆಣ್ಮಗು ಇದೆ ಮೇಡಮ್. 20 ವರ್ಷ ಮದುವೆ ಆದ್ಮೇಲೆ ಒಂದು ಹೆಣ್ಮಗು ಇದೆ. ಲಾಸ್ಟ್ 2021 ನಲ್ಲಿ ಮದುವೆ ಆಯ್ತು ಅವ್ರ ಹುಡುಗಿಗೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಅಪ್ಪ ಚಿಕ್ಕಪ್ಪ ಇದ್ದಮ್ಮ, ನಮ್ಮ ಅಪ್ಪನ ನಮ್ಮ ಅಪ್ಪನ ತಂದೆ ಹತ್ರ ಜಂಟಿ ಇದೆ ಇದು ಪ್ರಾಪರ್ಟಿ ಏನಿದೆ. ನಮ್ಮ ಅಪ್ಪನ ನಮ್ಮ ಚಿಕ್ಕಪ್ಪನ ಹತ್ರ ಜಂಟಿ ಇದೆ. ಇವಾಗ ನಮ್ಮ ಡಿವೈಡ್ ಮಾಡ್ತಾನೆ ಅಂದ್ರೆ ಅವ್ರಿಬ್ರು ಹೋಗ್ತಾ ಇಲ್ಲ. ಇವಾಗ ನಾನು ಏನ್ ಮಾಡ್ಬೇಕು ಸರ್? ಇದು ನಿಮ್ಮ ತಂದೆ ಅವರಾಗರೆ ಕೊಂಡ್ಕೊಂಡಿದ್ದ ಪ್ರಾಪರ್ಟಿನೋ ಇಲ್ಲ ಪಿತ್ರಾರ್ಜಿತ? ನಮ್ಮ ತಾತನ ಆಸ್ತಿ ಸರ್ ಅದು. ತಾತನ ಆಸ್ತಿನಲ್ಲೂ ಅವ್ರ ನಿಮ್ಮ ತಾತ ಹೆಂಗೆ ತಗೊಂಡಿದ್ದನ್ನು ಅವರಾಗರೆ ತಗೊಂಡಿದ್ದೋ ಇಲ್ಲ ಅವ್ರಿಗೂ ಇದು ಪಿತ್ರಾರ್ಜಿತದ ಪ್ರಾಪರ್ಟಿ? ಅದೊಂದ್ಸಲ ನೋಡ್ಬೇಕು. ಯಾಕೆ ಅಂತಂದ್ರೆ ಅವ್ರ ಪಿತ್ರಾರ್ಜಿತದ ಪ್ರಾಪರ್ಟಿ ಆದ್ರೆ ಈ ಜಾಯಿಂಟ್ ಫ್ಯಾಮಿಲಿ ರೂಲ್ಸ್ ಅಪ್ಲೈ ಆಗುತ್ತೆ. ಇದು ಸ್ವಯಮಾರ್ಜಿತ ಪ್ರಾಪರ್ಟಿ ಆದರೆ ಬೇರೆ ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ದಯವಿಟ್ಟು ಯಾವ ತರಹ ಪ್ರಾಪರ್ಟಿ ಇದು ಅಂತ ಒಂದ್ಸಲ ತಿಳ್ಕೊಂಡ್ಬಿಟ್ಟು ನೋಡಿ. ಓಕೆ ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಸರ್, ಈಗ ಆಸ್ತಿ ಹಕ್ಕು ಅಂತ ಬಂದಾಗ ಸೊ ಯಾರ್ಯಾರಿಗೆ ಹಕ್ಕು ಬರುತ್ತೆ? ಮಾರುವ ಹಕ್ಕು ಮತ್ತೆ ಕೊಂಡುಕೊಳ್ಳುವಂತ ಹಕ್ಕು ಯಾರಿಗೆ ಬರುತ್ತೆ ಅಂತಂದ್ರೆ ಇವಾಗ ಹೆಣ್ಣು ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಇದು ಬರದ ಹಕ್ಕೇ ಇರಲಿಲ್ಲ. ಬಟ್ ಇವಾಗ 2000 ನಾವು ಹೇಳ್ದಂಗೆ 2005ರಿಂದ ಅವರ ಹಕ್ಕು ಬಂದಿದೆಯಲ್ಲ. ಸೊ ಪೂರ್ತಿ ಅವರು ಹೆಂಗೆ ಗಂಡು ಮಕ್ಕಳು ಮಾರಬಹುದು ಪ್ರಾಪರ್ಟಿ ಅದನ್ನು ಅವರೇ ಮಾಡಬಹುದು. ಇವಾಗ ಇದು ಡಿವೈಡ್ ಆಗೋಕ್ ಮುಂಚೆ, ವಿಭಜನೆ ಆಗೋದ್ ಮುಂಚೆ ಕರ್ತ ಅಂತ ಯಾರು ಇರ್ತಾರೋ ಅವ್ರು ಮಾತ್ರ ಪೂರ್ತಿ ಆಸ್ತಿಯನ್ನ ಮಾರಬಹುದು, ಅವ್ರಿಗೆ ಹಕ್ಕಿರುತ್ತೆ. ಸೊ ಅದು ಪೂರ್ತಿ ಆಸ್ತಿ ಮಾರ್ಬೇಕಾದ್ರೆ ಅವ್ರಿಗೆ ಹಕ್ಕಿರುತ್ತೆ. ಬಟ್ ಅವರು ಪರಿವಾರದ ಪರವಾಗಿ ಮಾರ್ತಾ ಇರೋದು. ಅಂಡ್ ಏನೇ ದುಡ್ಡು ಬರುತ್ತೋ ಎಲ್ಲರಿಗೂ ಒಂದು ಭಾಗ ಬಂದೇ ಬರುತ್ತೆ ಆ ದುಡ್ಡಿನಲ್ಲಿ. ಸೊ ಯಾರು ಮ್ಯಾನೇಜ್ ಮಾಡ್ತಾರೋ ಪ್ರಾಪರ್ಟಿನ, ಕರ್ತ ಅಂತ ಯಾರು ಇರ್ತಾರೋ, ಮನೆಯಲ್ಲಿ ದೊಡ್ಡವ್ರು ಯಾರು ಇರ್ತಾರೋ, ಅವರು ತಂದೆ ಇರ್ತಾರೋ ಇಲ್ಲ ದೊಡ್ಡ ಅಣ್ಣ ಯಾರಾದ್ರೂ ಇರ್ತಾರೋ, ಅವ್ರು ಪೂರ್ತಿ ಮಾರಬಹುದು ಪೂರ್ತಿ ಆಸ್ತಿನ.
ಅಂದ್ರೆ ಇವಾಗ ನನ್ನ ತಂದೆಗೆ ಪಿತ್ರಾರ್ಜಿತ ಆಸ್ತಿ ಇದೆ. ಹಾ. ಸೊ ನಮ್ಮ ತಂದೆ ಮನೆ ಕಷ್ಟ ಅಥವಾ ಸಂಸಾರ ನಡೆಸೋಕೆ ಮಕ್ಕಳು ಎಜುಕೇಶನ್ಗೆ ಹಣ ಬೇಕಾಗಿರುತ್ತೆ. ಸೊ ಮನೆಯಲ್ಲಿ ಆರ್ಥಿಕ ಆದಾಯ ಕಡಿಮೆ ಇದ್ದಾಗ ಆ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಬಹುದು. ಹೌದು, ಮಾರಬಹುದು. ಹೌದು. ಅಂಡ್ ಅದು ಏನು ದುಡ್ಡು ಬರುತ್ತೋ ಅದನ್ನ ಇದು ಏನು ನಿಮ್ಮ ಮನೆ ಏನು ಸಮಸ್ಯೆ ಇದೋ ಅದನ್ನ ಪರಿಹರಿಸಕ್ಕೋಸ್ಕರ ಉಪಯೋಗಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಉದ್ದೇಶಗಳಿಗೆ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಾಟ ಮಾಡಿದ್ರೆ ಮಕ್ಕಳು ಅದನ್ನ ವಾಪಸ್ ಪಡ್ಕೋಬಹುದಾ? ಕೇಸ್ ಹಾಕಿ ಪಡ್ಕೋಬಹುದು, ಆದ್ರೆ ದುಡ್ಡು ವಾಪಸ್ ಕೊಡ್ಬೇಕಾಗತ್ತೆ. ಅದು ಬರುತ್ತೆ, ಸಮಸ್ಯೆ ಅದರಲ್ಲಿ ಬರುತ್ತೆ. ಸೊ ಇವಾಗ ಬೇಗ ಗೊತ್ತಾದಾಗ ನಿಲ್ಲಿಸಬಹುದು, ಆದ್ರೆ ಆ ದುಡ್ಡು ವಾಪಸ್ ಬರೋದು ತೊಂದರೆ ಆಗುತ್ತೆ. ಅದು ದುಡ್ಡು ವಾಪಸ್ ಕೊಡೋದ್ರಲ್ಲಿ ತೊಂದರೆ. ಯಾಕಂದ್ರೆ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಇದನ್ನ ತಗೊಂಡು ನೀವು ಮಾರಾಟ ಮಾಡ್ಬಿಟ್ಟು ಆ ದುಡ್ಡನ್ನು ಬೇರೆ ಕಡೆ ಕರ್ಕೊಂಡು ಹೋದ್ರೆ ವಾಪಸ್ ಕೊಡೋರು ಕೇಳ್ತಾರೆ, ನಾನು ದುಡ್ಡು ವಾಪಸ್ ಕೊಡು ಅಂತ. ಸೊ ಆ ದುಡ್ಡು ವಾಪಸ್ ಕೊಡೋದ್ರಲ್ಲಿ ತೊಂದರೆ ಆಗುತ್ತೆ. ಓಕೆ, ಈಗ ನಮ್ಮ ಹೆಸರಿನ ಆಸ್ತಿಯನ್ನ ಸೊ ನಾವು ಯಾರಿಗಾದ್ರೂ ಬಿಟ್ಕೊಡ್ಬೋದಾ? ಹೆಂಗೆ? ಹೌದು, ನಿಮ್ಮ ಆಸ್ತಿ ಈ ವಿಲ್ ಪ್ರಕಾರ ನಾನು ತೀರ್ಕೊಂಡ ಮೇಲೆ ಇವ್ರಿಗೆ ಹೋಗ್ಬೇಕು ಅಂತ ಪೂರ್ತಿ ಬಿಟ್ಕೊಡ್ಬೋದು. ಯಾರಿಗ್ ಬೇಕಾದ್ರೂ ಬಿಟ್ಕೊಡ್ಬೋದು. ರೀಸನ್ ಬೇಕಾಗಿಲ್ಲ? ಏನು ರೀಸನ್ ಬೇಕಾಗಿಲ್ಲ. ನೀವು ನಿಮ್ಮಿಷ್ಟ, ನೀವು ಬರೆದ್ರೆ ನೀವು ಬರೀಬಹುದು, ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ. ಬಟ್ ಅದೇನು ಕೊಡೋದು ಬೇಕಾಗಿಲ್ಲ. ನೀವು ಅಂದ್ರೆ ಹಿಂಗೆ ಬರ್ಕೊಟ್ಟಾಗ ಯಾರು ಓದೋರಿಗೆ ಗೊತ್ತಾಗ್ಬೋದು ಯಾಕೆ, ಆದ್ರೆ ಕಾನೂನಲ್ಲಿ ಯಾಕೆ ಅಂತ ಹೇಳೋದು ಏನು ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ನನ್ನ ವಿಲ್ ನಲ್ಲಿ ಇದು ಇಷ್ಟು ಇವ್ರಿಗೆ ಹೋಗುತ್ತೆ, ಇಷ್ಟು ಇವ್ರಿಗೆ ಹೋಗುತ್ತೆ. ಈ ವಿಲ್ ಅನ್ನೋದು ಬರೀ ಪ್ರಾಪರ್ಟಿಗೋಸ್ಕರ ಮಾಡ್ತಾರಲ್ಲ, ನಿಮ್ಮಿರೋ ಬ್ಯಾಂಕ್ ಅಕೌಂಟ್ಗೆ, ಫಿಕ್ಸ್ ಡೆಪಾಸಿಟ್ಗೆ, ಇರೋ ಮನೆ ಒಡವೆ ವೈಡೂರ್ಯಕ್ಕೆ ಅದನ್ನು ಬರ್ಕೊಡ್ಬೋದು. ನೀವು ನಾನು ಇವ್ರಿಗೆ ಕೊಡ್ತಾ ಇದ್ದೀನಿ, ಇಷ್ಟು ಇವ್ರಿಗೆ ಕೊಡ್ತಾ ಇದ್ದೀನಿ, ಇಷ್ಟು ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇಷ್ಟೇ ಎಲ್ಲಾರ್ಗೂ ಈಕ್ವಲ್ ಆಗಿ ಕೊಡೋದು ಅಂತಾನು ಏನೋ ಕಾನೂನಲ್ಲಿ ಇಲ್ಲ. ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಒಳ್ಳೇದು ಅನ್ಸುತ್ತೋ ಹಂಗೆ ಮಾಡಿ ಬರ್ಕೊಡ್ಬೋದು ನೀವು ಬಿಲ್. ಓಕೆ ಸರ್, ಈಗ ಹಸ್ಬೆಂಡ್ ಸರ್ ಹೆಂಡತಿಗೆ ಬಂದಿರುವಂತಹ ಪಿತ್ರಾರ್ಜಿತ ಆಸ್ತಿ, ಅವ್ರ ಮನೆ ಕಡೆಯಿಂದ ಬಂದಿರುವಂತಹ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಗಂಡನಿಗೆ ಹಕ್ಕಿದೆಯಾ? ಅದನ್ನ ಕೇಳ್ಬಹುದಾ ಅಂತ? ಇಲ್ಲ, ಗಂಡನಿಗೆ ಹಂಗೆ ಕೇಳೋ ಹಂಗಿಲ್ಲ. ಹೆಂಗೆ ಹೆಂಡತಿ ಗಂಡನ ಪಿತ್ರಾರ್ಜಿತ ಇದರಲ್ಲಿ ಡೈರೆಕ್ಟ್ ಆಗದೆ ಪಾರ್ಟಿಷನ್ ಆಗೋಕ್ ಮುಂಚೆ ಏನೋ ಹಕ್ಕಿಲ್ವೋ, ಹಂಗೆ ಗಂಡನಿಗೂ ಹೆಂಡತಿಯ ಪಿತ್ರಾರ್ಜಿತ ಪ್ರಾಪರ್ಟಿನಲ್ಲಿ ಪಾರ್ಟಿಷನ್ ಆಗೋಕ್ ಮುಂಚೆ ಏನೋ ಹಕ್ಕಂತ ಇಲ್ಲ. ಸೊ ನನಗೆ ಇಷ್ಟು ಕೊಡಬೇಕು ಅಂತ ಇಲ್ಲ. ಈ ಡಿವೋರ್ಸ್ ಆದ್ಮೇಲೂ ಕೊಡಲೇಬೇಕು ಅಂತ ಕೊಡಬೇಕು ಅಂತ ಏನು ರಿಕ್ವೈರ್ಮೆಂಟ್ ಇಲ್ಲ ಕಾನೂನಲ್ಲಿ. ಈ ಡಿವೋರ್ಸ್ ನಲ್ಲಿ ನೀವು ಹೆಂಡತಿಯ ಆಸ್ತಿ ಕೇಳೋ ಹಂಗಿಲ್ಲ, ಹೆಂಡತಿಯ ಪಿತ್ರಾರ್ಜಿತ ಆಸ್ತಿ ಕೇಳೋ ಹಂಗಿಲ್ಲ. ಸ್ವಯಾರ್ಜಿತ ಆಸ್ತಿ ಆಗಿದ್ದು, ಸ್ವಯಾರ್ಜಿತ ಆಸ್ತಿ ಯಾವಾಗ ಕೇಳ್ಬೋದು ಅಂತಂದ್ರೆ ಅವ್ರು ಮದುವೆ ಆದಾಗ ಕೊಂಡ್ಕೊಂಡಾಗ ನೀವು ಏನಾದ್ರೂ ಅವ್ರಿಗೆ ದುಡ್ಡು ಕೊಟ್ಟು, ಇಲ್ಲ ನಾನು ನಿಮಗೆ ಸಹಾಯ ಮಾಡ್ತೀನಿ ಮಾಡಿದ್ರೆ ಅವಾಗ ಒಂದು ಕೇಳ್ಬೋದು, ಗಂಡ ಹೆಂಡತಿದ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಹೆಂಡತಿಗೆ ಸ್ತ್ರೀಧನ ಅಂತ ಕೊಡ್ತಾರೋ ಡೈರೆಕ್ಟ್ ಆಗಿ ಅವ್ರಿಗೆ ಮದುವೆ ಆಗಕ್ ಮುಂಚೆ, ಮದುವೆ ಟೈಮಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ಯಾರಾದ್ರೂ ಕೊಟ್ರೆ ಅದರಲ್ಲಿ ಒಂದು ಭಾಗ ಗಂಡ ಕೇಳೋ ಹಂಗಿಲ್ಲ, ಡಿವೋರ್ಸ್ ಆದ ಕೇಳೋ ಹಂಗಿಲ್ಲ. ಸೊ ಕಂಪ್ಲೀಟ್ ಆಗಿ ಸ್ತ್ರೀಧನ ಅವರಿಗೆ ಇರುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಮಕ್ಳು ಎಜುಕೇಶನ್ ಎಲ್ಲಾ ಮಾಡಿ ಅವರನ್ನು ಓದಿಸಿ ಅದೇ ದುಡ್ಡಲ್ಲಿ ಅದು ಮದುವೆ ಮಾಡಿ ಕೊಟ್ಟ ಮೇಲೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಕಡಿಮೆ ಪಾಲನ್ನ ಕೊಡ್ಬೋದಾ ಅಥವಾ ಈಕ್ವಲ್ ಶೇರ್ ಕೊಡ್ಲೇಬೇಕು? ಸೊ ಕೆಲವೊಮ್ಮೆ ಹೇಳ್ತಾರೆ, ನಾನು ಕಡಿಮೆ ಬರ್ಕೊಡ್ತೀನಿ, ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅಂತ ಹೇಳಿ, ನಿಮಗೆ ಆಸ್ತಿ ನನ್ನ ಮಗನಿಗೆ ಕೊಡ್ತೀನಿ ನಾನು ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಅದು ತಂದೆಯ ಸ್ವಂತ ನಿರ್ಧಾರ ಆಗಿರುತ್ತೆ. ಆ ಸ್ವಂತ ನಿರ್ಧಾರವನ್ನ ಮಗಳು ಪ್ರಶ್ನೆ ಮಾಡಬಹುದಾ ಕೋರ್ಟ್ನಲ್ಲಿ? ಇಲ್ಲ ನನಗೂ ಸಮಪಾಲು ಬರಬೇಕು ಅಂತ ಯಾವ ತರಹ ಇದರಲ್ಲಿ ಹೇಳಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರು ವಿಲ್ ಮಾಡ್ಕೊತಾ ಇದಾರ, ವಿಲ್ ಮಾಡಿದಾರ ಹಂಗೆ ಆ ತರ. ಸೊ ಆ ತರ ವಿಲ್ ಮಾಡಿದ್ರೆ ಹಂಗೆ ಪ್ರಶ್ನೆ ಕೇಳೋ ಹಂಗಿಲ್ಲ. ಅಂದ್ರೆ ಬರೀ ಅವ್ರ ಭಾಗ ಕೊಡಬಹುದು. ಸೊ ಅವ್ರ ಭಾಗ ಯಾರು ಕೊಡ್ತಿದ್ದೀರಾ, ಹೆಂಗ್ ಕೊಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋ ಹಂಗಿಲ್ಲ. ಈಗ ಸರ್, ಈಗ ಗಂಡು ಮಕ್ಕಳ ಆಸ್ತಿ ಅಂತ ಬಂದಾಗ ಒಂದು ಒಟ್ಟು ಕುಟುಂಬದ ಆಸ್ತಿ ಹೇಗೆ ಡಿವೈಡ್ ಮಾಡ್ಬೇಕಾಗಿ ಬರುತ್ತೆ ಸರ್? ಸೊ ಎರಡು ತರ ಡಿವೈಡ್ ಮಾಡ್ಬೋದು. ಒಂದು ಕೋರ್ಟ್ಗೆ ಹೋಗಿ ಹೇಳಬೇಕು, ನಮಗೆ ಪಾರ್ಟಿಷನ್ ಸೂಟ್ ಅಂತ ಇರುತ್ತೆ. ಕೋರ್ಟ್ಗೆ ಹೋಗಿ ನಾವಿಷ್ಟು ಜನ ಮಕ್ಕಳಿದ್ದೀವಿ, ಈ ಇರೋ ಪ್ರಾಪರ್ಟಿನ ಡಿವೈಡ್ ಮಾಡಿ ಅವ್ರು ಬೌಂಡ್ರಿ ಡ್ರಾ ಮಾಡಿಕೊಟ್ಟು ಹೇಳ್ತಾರೆ, ಇವ್ರಿಗೆ ಇಷ್ಟು ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ ಇವ್ರಿಗೆ, ಇಲ್ಲಿಂದ ಇಲ್ಲಿ ತನಕ ಇವ್ರಿಗೆ, ಎಲ್ಲರಿಗೂ ಸಮಪಾಲ್ ಬರೋ ಹಂಗೆ ನೋಡ್ಕೋತಾರೆ ಕೋರ್ಟ್. ಅದೊಂದು ಡಿಗ್ರಿ ಕೊಡ್ತಾರೆ. ಇಲ್ಲ ಅಂತಂದ್ರೆ ನೀವೇ ಕೂತ್ಕೊಂಡು ನಾವು ಈ ಇರೋ 1 ಎಕರೆ 10 ಎಕರೆ ಎಷ್ಟಿರೋ ನಮ್ಮೆಲ್ಲರಿಗೂ ಸಮಪಾಲು ಬರೋ ಹಂಗೆ ನಾವು ಡಿವೈಡ್ ಮಾಡ್ಕೋತೀವಿ ಅಂತ ಡಿಸೈಡ್ ಮಾಡಿ ಅದೊಂದು ಅಗ್ರಿಮೆಂಟ್ ಸೈನ್ ಮಾಡಿ ಫೈಲ್ ಮಾಡ್ಬೋದು. ಓಕೆ, ಇವಾಗ ಒಟ್ಟು ಕುಟುಂಬದ ಆಸ್ತಿ ಅಂತ ಬಂದಾಗ ಸರ್, ಈಗ ತಂದೆ ಅಥವಾ ತಾತ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ಕಿರಿ ಮೊಮ್ಮಕ್ಕಳ ಮೇಲೋ ಅಥವಾ ಹಿರಿ ಮೊಮ್ಮಕ್ಕಳ ಮೇಲೋ. ಸೊ ನನಗೆ ಜಾಸ್ತಿ ಪ್ರೀತಿ ಇದೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರಿಗೆ ಜಾಸ್ತಿ ಆಸ್ತಿಯನ್ನ ಬರಿಬೋದು. ಅದರಲ್ಲಿ ನಾನು ಹೇಳ್ದಂಗೆ ವಿಲ್ ಪ್ರಕಾರ ನೀವು ಯಾರಿಗೆ ಎಷ್ಟು ಕೊಡ್ತೀರಾ ಅಂತ ನೀವು ಯಾರಿಗೂ ಏನು ಹೇಳಬೇಕು, ಯಾಕೆ ಅಂತ ಹೇಳೋದ್ ಬೇಕಾಗಿಲ್ಲ.
ಮೊಮ್ಮಕ್ಕಳಿಗೆ ಜಾಸ್ತಿ ಕೊಡಬೇಕು ಅಂತಾನೆ ಆದ್ರೆ ಬಟ್ ಅದು ಬರೀ ನಿಮ್ಮ ಪ್ರಾಪರ್ಟಿ ನಿಮ್ಮ ಹೆಸರಿರೋ ತಾತ ಸಂಪಾದನೆ ಮಾಡಿರೋ ಆಸ್ತಿ ಆಗಿದ್ರೆ ಮಾತ್ರ ಇಲ್ಲ ನಿಮ್ಮ ಭಾಗ ಇದ್ರು ಪಿತ್ರಾಜಿತ ಪ್ರಾಪರ್ಟಿನಲ್ಲಿ ನಿಮ್ಮ ಭಾಗ ಇದ್ರು ನನ್ನ ಭಾಗ ಪೂರ್ತಿ ನನ್ನ ಮೊಮ್ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅಂತಾನು ಹೇಳ್ಬೋದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ರೂಪಾ ಅಂತ ಹೇಳಿ ಕಡೂರ್ನಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ, ನಮಸ್ತೆ ರೂಪಾ ಅವರೇ. ಹೇಳಿ ಮ್ಯಾಮ್. ಹೇಳಿಮ್ಮ, ಏನ್ ಪ್ರಶ್ನೆ ಇದೆ? ಮ್ಯಾಮ್, ನಮ್ದು ಕಡೂರು ಮ್ಯಾಮ್. ಕಡೂರಲ್ಲಿ ನಮ್ಮ ಅಜ್ಜನ ಆಸ್ತಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಮ್ಯಾಮ್. ಓಕೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದ್ ಪಾಲು ನಮ್ಮ ಅಜ್ಜನ್ಗೆ ಬರ್ಬೇಕು, ಇನ್ನೊಂದ್ ಪಾಲು ಅವ್ರ ತಮ್ಮನ ಮಕ್ಳು ತಗೊಂಡಿದ್ದಾರೆ. ಅಂದ್ರೆ ನಮ್ಮ ಅಜ್ಜನ ಆಸ್ತಿನೂ ಅವರೇ ತಗೊಂಡಿದ್ದಾರೆ ಮ್ಯಾಮ್. ಈಗ ಕೇಸ್ ಹಾಕಕ್ ಹೋದ್ರೆ ಅವ್ರು ಏನಂತಾರೆ, ಅವರು ತಗೊಂಡರು ಅವಾಗ್ಲೇ ಮಾರ್ಬಿಟ್ಟಿದ್ದಾರೆ. ಈಗ ಅವರು ಕೇಸ್ ಹಾಕಕ್ಕೆ ಅವ್ರ ಕಡೆನೂ ಮಾತಾಡ್ಬೇಕಾಗ್ತೈತಿ, ನಿಮ್ ಕಡೆನೂ ಮಾತಾಡ್ಬೇಕಾಗ್ತೈತಿ ಅಂತ ಹೇಳ್ತಿದ್ದಾರೆ ಮ್ಯಾಮ್. ನಮಗೇನು ಅವ್ರ ಹತ್ರ ಫಸ್ಟ್ ಎಷ್ಟು ಆಸ್ತಿದೆ, ನಮ್ಮ ಹತ್ರ ಎಷ್ಟು, ನಮಗ್ ಎಷ್ಟು ಕೊಟ್ಟಿದ್ದಾರೆ ಡಿಬೇಟ್ ಮಾಡಿ ಅವ್ರ ಲಾಯರ್ ಹೇಳ್ತಿರೋದೇನು, ಅವರು ಇಲ್ಲ ಆಸ್ತಿ ಬಿಟ್ಕೊಡ್ಬೇಕು, ಇಲ್ಲ ಬಿಟ್ಕೊಡ್ಬೇಕಾಗ್ತೈತಿ ಅಂತಾರೆ ಒಂದ್ಸಲ. ಆಮೇಲೆ ಇನ್ನೊಂದ್ಸಲ ಕೇಳಿದ್ರೆ ಅವರು ಲಾಯರು ಇದು ಕೇಸು ಬಹಳ ವರ್ಷ ಆಗಿತ್ತು ನಡೆಯಲ್ಲ ಅಂತ ಹೇಳ್ತಾರೆ ಮ್ಯಾಮ್. ಈಗ ನಾವು ಏನ್ ಮಾಡ್ಬೇಕು ಮ್ಯಾಮ್? ಅಂದ್ರೆ ಅವರು ಕೊಟ್ಟಿರೋದು ಅವ್ರ ಹತ್ರ ಏನು ಇಲ್ಲ, ಪಾಣಿ ಇಲ್ಲ, ರೆಸಿಪ್ಟ್ ಏನೇನು ಇಲ್ಲ, ಅವ್ರ ತಮ್ಮ ಕೊಟ್ಟಿರೋದು. ಓಕೆ ಮಾ, ನಿಮ್ ಪ್ರಶ್ನೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ವರ್ಷ ಆಗಿದೆ, ತುಂಬಾ ಹಳೆ ಕೇಸ್ ಇದು. ಆದ್ರೆ ಒಂದು ನಾನೇನ್ ಹೇಳ್ತಿರ್ತಾರೆ, ಒಂದ್ಸಲ ನೀವು ಒಬ್ರು ಲಾಯರ್ ಜೊತೆ ಮಾತಾಡಿ. ಯಾಕೆ ಅಂದ್ರೆ ಈ ತರ ಕೇಸ್ನಲ್ಲಿ ಈ ಹಳೆ ದಾಖಲೆ ಇಲ್ದಿರೋದು, ಅವ್ರವ್ರಿಗೇನೆ ಏನೋ ಮಾಡ್ಕೊಂಡಿರೋದು, ಅದರಲ್ಲಿ ತುಂಬಾ ಕಾಂಪ್ಲಿಕೇಶನ್ ಇರುತ್ತೆ. ಹಾಗೆ ಸ್ಟ್ರೇಟ್ ಆಗಿ ಹಿಂಗೆ ತೊಗೊಂಡ್ಬಿಡಿ, ಹಿಂಗೆ ಮಾಡಿಬಿಡಿ ಅಂತ ಹೇಳೋದು ಕಷ್ಟ. ಇಲ್ಲ ಬರೀ ದುಡ್ಡು ತೊಗೊಂಡ್ಬಿಡಿ ಅಂತ ಹೇಳೋದು ಕಷ್ಟ. ಸೊ ಒಂದು ಕೆಲಸ ಮಾಡಿ, ನೀವು ಅವ್ರ ಲಾಯರ್ ಜೊತೆ ಮಾತಾಡ್ತಿದಾರಲ್ಲ, ನೀವು ನಿಮ್ಮಾಗವ್ರೆ ನಿಮ್ಗೆ ಯಾರಾದರೂ ಗೊತ್ತಿರೋ ಲಾಯರ್ ಜೊತೆ ಹೋಗಿ ಈ ಪರಿಸ್ಥಿತಿ ಏನು, ಹೆಂಗೆ ನಮ್ಮ ತಾತನಿಗೆ ಬಂದಿರೋದು, ಅವ್ರ ತಾತನ ತಮ್ಮನ ಮಕ್ಕಳೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಯಾಕೆ ಅಂತಂದರೆ ಹೆಂಗೆ ತೊಗೊಂಡ್ಬಿಟ್ಟಿದ್ದಾರೆ, ಅವರಾಗವರೇ ಬಂದು ಬೌಂಡ್ರಿ ವಾಲ್ ಹಾಕಿ ಇದೇ ನಮ್ಮದು, ಬೇರೆ ಯಾರೂ ಬರೋಂಗಿಲ್ಲ ಅಂತ ಹೇಳಿದ್ರ, ಇಲ್ಲ ಏನಾದರೂ ದಾಖಲೆ ಮಾಡಿಸಿ ಉಪಯೋಗಿಸ್ಕೊಂಡ್ರ, ಇಲ್ಲ ಹೆಂಗೆ ಬರೆಸ್ಕೊಂಡ್ರ, ಅದು ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನೋಡಬೇಕು ನೀವು. ಈ ಹೆಂಗೆ ಮಾಡಿದ್ರು, ಯಾವ ರೀತಿನಲ್ಲಿ ಮಾಡಿದ್ರು, ಯಾವ ಪರಿಸ್ಥಿತಿನಲ್ಲಿ ಮಾಡಿದ್ರು, ಅದನ್ನೊಂದು ಸ್ವಲ್ಪ ತಿಳ್ಕೊಂಡು ನೀವು ವಕೀಲರ ಜೊತೆ ಹೋಗಿ ಮಾತಾಡಿ, ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಕೇಳಿಸ್ಕೊಂಡು ಮುಂದುವರಿಸಿ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಎಸ್ ಸರ್, ಈಗ ನಾವು ಉಯಿಲ್ ಬರೆಸುವಾಗ ಈಗ ಹಕ್ಕು ವಿಚಾರ ಬಂದಾಗ ಸೊ ಆ ಉಯಿಲ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಕ್ಕು ಬರುತ್ತೆ ಅಂತ ಹೇಳಿ ಕೆಲವರು ಬರೆದು ಉಯಿಲ್ ಮಾಡ್ತಾರೆ. ಸೊ ಯಾವ ಥರ ಉಯಿಲ್ ಮಾಡಬೇಕು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಏನು ಮೆನ್ಷನ್ ಮಾಡಬೇಕಾಗಿ ಬರುತ್ತೆ ವಿಲ್ನಲ್ಲಿ? ತುಂಬ ಸುಲಭವಾದ ಒಂದು ಏನು ಹೇಳಬೇಕು ಅಂತಂದರೆ, ನಿಮ್ಮ ವಿಲ್ನಲ್ಲಿ ನಿಮ್ದು ಆಸ್ತಿ ಯಾವ್ದು ಅಂತ ಸರಿಯಾಗಿ ಹೇಳಬೇಕು. ಅಂದ್ರೆ ಎಲ್ಲಾ ಆಸ್ತಿಗೂ ಒಂದೇ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅದೆಲ್ಲ ಒಂದು ಲಿಸ್ಟ್ ಔಟ್ ಮಾಡಬೇಕು. ಈ ಲಿಸ್ಟ್ ಔಟ್ ಮಾಡಾದ್ಮೇಲೆ ಯಾರ್ಯಾರಿಗೆ ಎಷ್ಟು ಕೊಡ್ತಿದ್ದೀನಿ ಅಂತ ಹೇಳಬೇಕು. ಅದ್ರ ಜೊತೆ 2 ಸಾಕ್ಷಿಗಳ ಸಿಗ್ನೇಚರ್ ಇರಬೇಕು, ಅಷ್ಟೇ ಸಾಕು. ಅದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ. ಈ ವಿಲ್ ಅನ್ನೋದು ತುಂಬಾ ಸಿಂಪಲ್ ಆಗಿರೋ ಡಾಕ್ಯುಮೆಂಟ್. ನನ್ನ ಪಾಲಿನ ಆಸ್ತಿ ಎಷ್ಟು ಇದೆ, ನನಗೆ ಎಷ್ಟು ಹಕ್ಕಿದೆ, ಇದು ನನ್ನ ಹಕ್ಕಿದೆ, ಇದನ್ನ ನಾನು ಇವ್ರಿಗೆ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಸಾಕು. ಓಕೆ. ಇನ್ನು ಸೇಲ್ ಡೀಡ್ ಅಲ್ಲಿ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ ಸರ್? ಸೇಲ್ ಡೀಡ್ ಅನ್ನೋದು ಇದೇ ತುಂಬಾ ಮುಖ್ಯವಾದ ಡಾಕ್ಯುಮೆಂಟ್. ತುಂಬಾ ಜನಕ್ಕೆ ಈ ಅಭಿಪ್ರಾಯ ಏನಿದೆ ಅಂತ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟ್ ತುಂಬಾ ಅಂದ್ರೆ 15-20 ವರ್ಷದ ಕೆಳಗಡೆ ಈ ಪಾಯಿಂಟ್ ಅನ್ನ ಇರೋ ಡೌಟ್ ಅನ್ನ ಕ್ಲಾರಿಫೈ ಮಾಡಿದ್ರು. ನೀವು ಇದು ಸೇಲ್ ಕಂಪ್ಲೀಟ್ ಆಗೋದು ಯಾವಾಗ ಅಂತಂದ್ರೆ, ಈ ಮಾರಾಟ ಕಂಪ್ಲೀಟ್ ಆಗೋದು, ಎಸ್ಪೆಷಲಿ ಇದು ಲ್ಯಾಂಡೆಡ್ ಪ್ರಾಪರ್ಟಿ ಏನಾದರೂ ಜಮೀನ್ ಇದ್ರೆ ಅದು ಕಂಪ್ಲೀಟ್ ಆಗೋದು ಯಾವಾಗ ಅಂತಂದ್ರೆ, ಸೇಲ್ ಡೀಡ್ ಅನ್ನ ಸೈನ್ ಮಾಡಿ ಇಬ್ರು ನಾವು ಮುಗಿಸಿದೀವಿ, ಅವ್ರು ದುಡ್ಡು ಕೊಟ್ಟಿದ್ದಾರೆ, ಈ ಸೇಲ್ ಡೀಡ್ ಹೋಗಿ ರಿಜಿಸ್ಟರ್ ಮಾಡಿಸ್ತಾರೆ, ಅವಾಗ ಮುಗಿಯುತ್ತೆ. ಅದಿಲ್ಲದೆ ಇದ್ರೆ ಸೇಲ್ ಆಗೇ ಇಲ್ಲ, ಮಾರಾಟ ಆಗೇ ಇಲ್ಲ. ಸೊ ಈ ಸೇಲ್ ಡೀಡ್ ಅಲ್ಲಿ ಏನ್ ಹೇಳ್ಬೇಕು, ನಾನು ಯಾರು, ನನಗೆ ಹೆಂಗ್ ಬಂತು ಈ ಆಸ್ತಿ, ಈ ಜಮೀನ್ ಹೆಂಗ್ ಬಂತು ನನಗೆ, ನಾನು ಇಷ್ಟು ಇದನ್ನ ಇವ್ರಿಗೆ ಕೊಡ್ತಾ ಇದ್ದೀನಿ, ಇವ್ರು ನನಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಈ ಜಮೀನ್ ಎಲ್ಲಿರೋದು, ಇದರ ರಿಜಿಸ್ಟ್ರೇಷನ್ ಏನು, ಇದರ ಡಿಸ್ಕ್ರಿಪ್ಷನ್ ಏನು, ಉತ್ತರ ದಕ್ಷಿಣ ಪಶ್ಚಿಮ ಇದರಲ್ಲಿ ಏನೇನಿದೆ ಅಂತ ಅದನ್ನೆಲ್ಲ ಕ್ಲಿಯರ್ ಆಗಿ ಹಾಕಿ ಅದನ್ನ ಆ ಡಾಕ್ಯುಮೆಂಟ್ ಮಾಡಿಸಿ ರಿಜಿಸ್ಟರ್ ಮಾಡಿಸಿ ಮಾಡಬೇಕು. ಸೊ ಈ ಸೇಲ್ ಅನ್ನೋದು ತುಂಬಾ ಮುಖ್ಯವಾದ ದಾಖಲೆ ಇದು. ಇದರಿಂದಾನೇ ಕಾನೂನು ಪ್ರಕಾರ ನಿಮ್ಮ ಇರೋ ಆಸ್ತಿ ಮಾರಾಟ ಆಗಿದೆ ಅಂತ ಅನ್ನೋದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಹಲೋ,
ನಮಸ್ತೆ. ಮೇಡಮ್ ನಮಸ್ತೆ. ಹೇಳಿ ಸರ್, ಏನ್ ಪ್ರಶ್ನೆ ಇದೆ ಗಣೇಶ್ ಅವರೇ? ಮೇಡಮ್ ನಮ್ಮ ತಾತನಿಗೆ ಇಬ್ರು ಹೆಂಡ್ತಿರು. ಅದು ಮೊದಲನೇ ಹೆಂಡತಿಗೆ ಮಕ್ಕಳಾಗಿ ಮದುವೆ ಮಾಡ್ಬಿಟ್ರು. ಇನ್ನೊಬ್ಬನು ಈ ಕಿರಿಯ ಹೆಂಡತಿಗೆ ಒಬ್ಬ ಮಗ, ಅವ್ರ ಮಗನಿಗೆ ಆಸ್ತಿ ಬರ್ದ್ಬಿಟ್ರು. ಇವಾಗ ಮೊಮ್ಮಕ್ಕಳು ಹಿರಿ ಮೊಮ್ಮಕ್ಕಳು ಬರ್ತಾ ಇದಾರೆ, ಆಸ್ತಿ ನಮಗೂ ಬರ್ಬೇಕು ಅಂದ್ಬಿಟ್ಟು ಕೇಸ್ ಹಾಕಿ ಬರ್ತಾ ಇದಾರೆ. ಇದಾಗುತ್ತಾ ಸರ್? ಆಗತ್ತಾ ಅಂತಂದ್ರೆ ಒಂದು ಪ್ರಶ್ನೆ ಏನ್ ಕೇಳ್ತೀನಿ ಯಾವತ್ತು ಅಂತಂದ್ರೆ, ಹೆಂಗ್ ಬರ್ಕೊಟ್ರು ಅಂದ್ರೆ ನಾನು ತೀರ್ಕೊಂಡ್ಮೇಲೆ ನನ್ನಿರೋ ಆಸ್ತಿ ಎಲ್ಲ ಈ ಕಿರಿಯ ಹೆಂಡತಿಯ ಮಗನಿಗೆ ಹೋಗ್ಬೇಕು ಅಂತ ಹೇಳಿದ್ರು, ಇಲ್ಲ ಅವ್ರು ಇದ್ದಾಗ್ಲೇನೆ ಎಲ್ಲ ಮಾರಿದ್ರೋ, ಇಲ್ಲ ಗಿಫ್ಟ್ ಟೀಟ್ ತರ ಕೊಟ್ರು? ಅವ್ರು ಗಿಫ್ಟ್ ಅಲ್ಲಿ ಅವ್ರು ಹೇಳಿದ್ರು, ನಮ್ಮ ಅವ್ರ ಅಜ್ಜಿ ಹಿರಿಯಂತಿಯವರು ಬೇಡ, ನಮಗ್ ಬೇಡ ಅಂದ್ಬಿಟ್ಟು ಅವ್ರಿಗೆ ಬರೆಸ್ಬಿಟ್ರು ಸರ್. ಸೊ ಅವ್ರು ಇದ್ದಾಗ್ಲೇನೆ ಬರೆಸ್ಕೊಟ್ಟಾಗ, ನಿಮ್ಮ ತಾತ ಅವ್ರು ಇದ್ದಾಗ್ಲೇನೆ ಬರೆಸ್ಕೊಟ್ಟಾಗ ಅದು ಗಿಫ್ಟೆಡ್ ಆಗುತ್ತೆ. ಈ ಹಿರಿಯ ಹೆಂಡತಿಯವ್ರ ಮಕ್ಕಳು ಇದಕ್ ಮೇಲೆ ಏನು ಹಕ್ಕಿಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಳ ಮೇಲೆ ಏನು ಹಕ್ಕಿಲ್ಲ. ಯಾಕೆಂದ್ರೆ ನಿಮ್ಮ ತಾತ ಅವರಾಗವರೇ ಹೋಗಿ ಕೊಟ್ಟಿದ್ದಾರೆ, ಇದನ್ನ ನನಗೆ ಇವ್ರಿಗೆ ಕೊಡಬೇಕು ಅಂತ ಬರೆದು ಕೊಟ್ಟಿದ್ದಾರೆ. ಇವ್ರು ಮತ್ತೆ ಕೇಳೋ ಹಂಗಿಲ್ಲ, ವಾಪಸ್ ತಗೊಳ್ಳಿ ನಮಗೂ ಒಂದು ಪಾಲ್ ಬರುತ್ತೆ ಅಂತ ಹಂಗೆ ಕೇಳೋ ಹಂಗಿಲ್ಲ. ಓಕೆ ಸರ್, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀವಿ, ಸಂಪರ್ಕ ಮಾಡಿ. ಎಸ್ ಸರ್, ಈಗ ನ್ಯಾಯ ಫೆಲೋಶಿಪ್ಪಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ. ಸೊ ಅಲ್ಲಿ ಸಾಕಷ್ಟು ಕೇಸಸ್ಗಳು ಬರ್ತಾನೆ ಇರುತ್ತೆ ಈ ಥರದ್ದು. ಸೊ ಅಲ್ಲಿಂದ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಒಂದು ಸಹಾಯ ಆಗ್ತಾ ಇದೆ? ಎಸ್ಪೆಷಲಿ ಯಾವ ಥರದ ಕೇಸ್ಗಳು, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸಹಾಯ ಆಗ್ತಿದೆ ಅಂತ ಸರ್? ಸೊ ನಮ್ಮ ಸಂಸ್ಥೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನಾವು ಶುರು ಮಾಡಿದ್ದು 2013ನಲ್ಲಿ ವಿಧಿ ಸೆಂಟರ್ ಫಾರ್ ಲೀಗಲ್ ಪಾಲಿಸಿ. ಒಂದು 2-3 ವರ್ಷ ಆದಮೇಲೆ ನಮಗೆ ಏನು ಅನ್ನಿಸ್ತು ಅಂದರೆ, ತುಂಬ ಸಾರ್ವಜನಿಕರಿಗೆ ಕಾನೂನು ಬಗ್ಗೆ, ಅವ್ರ ಹಕ್ಕು ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ. ಸೊ ನಾವು ಮೊದಲು ಏನು ಅನ್ಕೊಂಡು, ನಮ್ಮ ಇರೋ ವೆಬ್ಸೈಟ್ ಒಂದು ಶುರು ಮಾಡೋಣ, ಆ ವೆಬ್ಸೈಟಲ್ಲಿ ಇರೋ ಕಾನೂನು ಬಗ್ಗೆ ಬರೆಯೋಣ ಅಂತ. ಸೊ ಆ ಇರೋ ಕಾನೂನೆಲ್ಲ ಒಂದು ಕಡೆ ಹಾಕಿದ್ವು. ಆಮೇಲೆ ಆ ಕಾನೂನಲ್ಲಿ ಏನು ಹೇಳುತ್ತೆ ಅಂತ ಬರೋದು. ಅದಾದ್ಮೇಲೆ ನಾವೇನ್ ಹೇಳೋದು ಅಂತಂದ್ರೆ, ಈ ಕಾನೂನು ಇಷ್ಟೇ ಹೇಳಲ್ಲ, ನೀವು ಇದನ್ನ ಓದ್ಕೊಂಡು ಏನ್ ಮಾಡಬಹುದು ಅಂತಾನು ಬರೋದು. ಸೊ ಅದನ್ನ ತುಂಬಾ ಜನ ನೋಡ್ಕೊಂಡು ಹೇಳ್ತಾರೆ ನಮಗೆ, ಓ ಹೌದಲ್ವಾ, ನನಗೆ ಅಂದ್ರೆ ಇವಾಗ ಇಂಗ್ಲಿಷ್, ಹಿಂದಿ, ಕನ್ನಡ 3 ಭಾಷೆನಲ್ಲೂ ಇದೆ. ಯಾರಿಗೆ ಬೇಕಾದ್ರೆ ನೋಡ್ಕೊಂಡು nya.in ಅಂತ ವೆಬ್ಸೈಟ್ ಇದೆ ನಮ್ದು, ಅದರಲ್ಲಿ ನೋಡ್ಕೊಂಡು ನಿಮಗೆ ಯಾವ ಭಾಷೆನಲ್ಲಿ ಸುಲಭ ಆಗುತ್ತೋ ಅದ್ರಲ್ಲಿ ಓದ್ಕೋಬಹುದು ನೀವು. ತುಂಬಾ ಜನ ಏನ್ ಕೇಳಿದ್ರು ಅಂತಂದ್ರೆ, ನೀವು ಹೇಳೋದೇನೋ ಸರಿ, ಕಾನೂನಲ್ಲಿ ನನಗೆ ಹಕ್ಕಿದೆ, ಈ ಹಕ್ಕನ್ನು ನಾನು ಪಡಿಬೇಕಾದ್ರೆ ಏನ್ ಮಾಡ್ಬೋದು ಅಂತ. ಆದ್ರೆ ನಾನು ಕೋರ್ಟಿಗೆ ನನಗಾಗೆ ನಾನು ಹೋಗಕ್ಕಾಗಲ್ಲ, ನಾನು ಇದನ್ನ ಮುಂದುವರ್ಸಕ್ ಬರಲ್ಲ, ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳಕ್ ಶುರು ಮಾಡಿದ್ರು. ಸೊ ಇದಕ್ಕೋಸ್ಕರ ನಾವು 2 ವರ್ಷದ ಕೆಳಗಡೆ ಸಂವಿಧಾನ್ ಫೆಲೋಶಿಪ್ ಅಂತ ಶುರು ಮಾಡಿದ್ರು. ಈ ಸಂವಿಧಾನ್ ಫೆಲೋಶಿಪ್ ಏನು ಅಂತಂದ್ರೆ, ಇರೋ ವಕೀಲರು ನಮಗೋಸ್ಕರ ಕೆಲಸ ಮಾಡ್ತಾರೆ. ಅವರು ಹೋಗಿ ಈ ಕಾನೂನು ಬಗ್ಗೆ ಜನಕ್ಕೆ ಹೇಳ್ತಾರೆ. ಜನ ಅವ್ರಿಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ತಾರೆ. ಜನಕ್ಕೆ ಏನಾದರೂ ಸಹಾಯ ಬೇಕಾದ್ರೆ, ಕಾನೂನು ತರಗತಿಯಿಂದ ಏನಾದರೂ ಸಹಾಯ ಬೇಕಾದ್ರೆ ಅವ್ರು ಸಹಾಯ ಮಾಡ್ತಾರೆ ಜನಕ್ಕೆ, ಅಂದ್ರೆ ಫ್ರೀ ಆಗಿ ಮಾಡ್ಕೊಡ್ತಾರೆ. ಸೊ ಇವಾಗ ನನಗೊಂದು ಕೇಸ್ ಫೈಲ್ ಮಾಡಬೇಕು, ಇಲ್ಲ ನಮ್ಮ ಜೊತೆ ಬರ್ತಾರ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಬೇಕು, ಇಲ್ಲ ನನಗೆ ಇದೊಂದು ಅಪ್ಲಿಕೇಶನ್ ಹಾಕಬೇಕು, ನನಗೆ ಹೆಂಗ್ ಗೊತ್ತಿಲ್ಲ ಅಂತ ಇದೇನಾದ್ರೂ ಸಹಾಯ ಕೇಳಿದ್ರೆ ನಮ್ಮ ವಕೀಲರು ಅವರಿಗೆ ಸಹಾಯ ಮಾಡಿಕೊಡ್ತಾರೆ. ಸೊ ಕರ್ನಾಟಕದಲ್ಲಿ ಇವಾಗ 8 ಜನ ವಕೀಲರಿದ್ದಾರೆ, ಬಿಹಾರ್ನಲ್ಲಿ 5 ಜನ ವಕೀಲರಿದ್ದಾರೆ. ಸೊ ಇಂದ್ರೆ 2 ವರ್ಷದ ಕೆಳಗಡೆ ಶುರು ಮಾಡಿದ್ ನಾವು. ಇದೇ ತರ ನಾವು ಇರೋ ದೇಶದಲ್ಲಿ ಒಂದೊಂದು ಜಿಲ್ಲೆನಲ್ಲೂ ಒಬ್ರು ಈ ತರ ವಕೀಲರು ಇರಬೇಕು ಅಂತ ಇಚ್ಛೆ ಇಟ್ಕೊಂಡಿದೀವಿ. ಮುಂದಿನ ವರ್ಷದಲ್ಲಿ ಹೆಂಗಾಗತ್ತೆ ನೋಡ್ಬೇಕು. ಬಟ್ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿರೋ ಎಲ್ಲಾ ಜಿಲ್ಲೆನಲ್ಲೂ ಈ ತರ ಒಬ್ರು ಸಂವಿಧಾನ್ ಫೆಲೋ ಅಂತ ಇರಬೇಕು. ಅವ್ರ ಕೆಲಸ ಬರೀ ಇಷ್ಟೇನೆ, ಹೋಗಿ ಜನಕ್ಕೆ ನಿಮ್ಮ ಕಾನೂನಲ್ಲಿ ನಿಮ್ಮ ಹಕ್ಕು ಇದ್ದಿದ್ದು ಹಿಂಗಿದೆ, ನೀವು ಹಿಂಗ್ ಮಾಡ್ಬೋದು, ಇದು ಮಾಡಿದ್ರೆ ನಿಮ್ ಹಕ್ಕು ಬರುತ್ತೆ, ನಿಮಗೆ ಏನಾದ್ರೂ ಸಹಾಯ ಬೇಕಾದ್ರೆ ನನಗೆ ಕೇಳಿ, ಕಾನೂನಿಂದ ಏನಾದ್ರೂ ಸಹಾಯ ಬೇಕಾದ್ರೆ ಕೇಳಿ, ನಾನು ನಿಮಗೆ ಈ ಕಾನೂನಿನ ಮೂಲಕ ಸಹಾಯ ಮಾಡ್ಕೊಡ್ತೀನಿ ಅಂತ. ಆ ತರ ಅವರು ಸಂವಿಧಾನ್ ಫೆಲೋಸ್ ಅಂತ ಇರೋದು. ಈ ಸಂವಿಧಾನ ಫೆಲೋ ಮೂಲಕ ಯಾರು ಸಹಾಯ ಕೇಳ್ಬೋದು? ಎಲ್ಲರೂ ಕೇಳ್ಬೋದಾ? ಇವಾಗ ನಾವು ಸಂವಿಧಾನ ಫೆಲೋಶಿಪ್ ಬರೀ ಹೆಣ್ಮಕ್ಳು ಆಮೇಲೆ ಮಕ್ಳಿಗೋಸ್ಕರ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಪ್ಲಸ್ ಹಿಂದೊಳಗು ಜನಾಂಗಗಳಿಗೆ ಅವ್ರಿಗೆ ಜನರಲಿ ಅವ್ರಿಗೆ ಫೋಕಸ್ ಮಾಡ್ತಾ ಇದ್ದೀವಿ, ಹೆಣ್ಮಕ್ಳಿಗೆ. ಸೊ ಆ ತರ ಅವ್ರಿಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಬಟ್ ಇದೇ ನಮಗೂ 1-2 ವರ್ಷದಲ್ಲಿ ಗೊತ್ತಾಯ್ತು, ತುಂಬಾ ಜನಕ್ಕೆ ಎಸ್ಪೆಷಲಿ ಹೆಣ್ಮಕ್ಳಿಗೆ
ಒಂದು ದೊಡ್ಡ ಸಮಸ್ಯೆನೇ ಆಸ್ತಿ ಅನ್ನೋದು. ಓಕೆ. ಆಸ್ತಿ ಅನ್ನೋದು ನಮಗ್ ಬರುತ್ತಾ ಇವತ್ತೇ ಕೇಳಿದೀವಿ ನಾವು, ತುಂಬಾ ಜನ ಕೇಳಿರೋ ಪ್ರಶ್ನೆ ಇದು. ಯಾವುದೇ ವರ್ಗಕ್ಕಾಗ್ಲಿ ತುಂಬಾ ಜನ ಹೆಣ್ಮಕ್ಳು ಇದೇ ಪ್ರಶ್ನೆ ಕೇಳೋದು. ಹೆಣ್ಮಕ್ಳಿಗೆ ಹೆಚ್ಚಾಗಿ ಇದರ ಸಹಾಯ ಆಗ್ತಿದೆ. ಸೊ ಈ ಸಹಾಯನ ನಾವು ಪಡೆಯಬೇಕು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ತಿ ಹಕ್ಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಗ್ರ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರೆ ವೀಕ್ಷಕರೇ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ. ನೀವು ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಸಹಾಯ ಬೇಕು ಅಂತಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ, ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.